ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನ ಕರುಣೆಗೆ ಪಾತ್ರರಾದವರು ಎಂತಹ ಕಷ್ಟದಲ್ಲಿದ್ದರೂ ಸಹ ಆ ಪರಮಾತ್ಮ ಅವರನ್ನು ಕಾಪಾಡುತ್ತಾನೆ. ಹೇಗೆ ಎಂದರೆ, ಮಂಜು ಮುಸುಕಿದ್ದರೂ ಸಹ ಸೂರ್ಯೋದಯವಾದ ಕೂಡಲೇ ಆ ಮಂಜು ತನಗೆ ಅರಿವಿಲ್ಲದೆ ಆರಗು ತಿಳಿಯದೆ ಎಲ್ಲಿ ಮಾಯವಾಗಿ ಹೋಗುತ್ತೋ, ಹಾಗೆ ಸಜ್ಜನರಿಗೆ ಬಂದ ವಿಪತ್ತು, ದುರ್ಜನರಿಗೆ ಬಂದ ಸಂಪತ್ತು ಬಹುಕಾಲ ನಿಲ್ಲುವುದಿಲ್ಲ. ಭಗವಂತನು ತನ್ನ ಭಕ್ತರ ಕಷ್ಟವನ್ನ ತನ್ನ ಕಷ್ಟ ಎಂದು ಅರಿತು ಅವರಲ್ಲಿ ತಾನು ಭಾಗಿಯಾಗಿ ಕಾಪಾಡುತ್ತಾನೆ. ಅದರಲ್ಲಿಯೂ ಸಹ ಪಾಂಡವರನ್ನು ತನ್ನ ಪ್ರಾಣಗಳು ಎಂದು ಕಾಪಾಡುತ್ತಿದ್ದಾನೆ ಎಂದಾಗ ಆ ಜಗದೊಡೆಯನಾದ ಕೃಷ್ಣನ ಒಲಿಮೆಯಿಂದ ಪಾಂಡವರು ರಾಜಸೂಯಾಗ ಎಂಬತಕ್ಕಂಥದ್ದನ್ನು ಮಾಡಲು ಕಾರಣೀಭೂತರಾದರು. ಎದುರಾಗಿ ಬರತಕ್ಕಂಥ ದುರಿತ ದೋಷಗಳನ್ನೆಲ್ಲ ನಿವಾರಿಸಲು ಅವನೇ ಹೊಣೆಗಾರನಾಗಿದ್ದಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ. ಯಾರು ನನ್ನನ್ನು ಅನವರತ ನೀನೇ ಕಾಪಾಡಬೇಕು ಎಂದು ಮೊರೆ ಇಡುವರೋ ಅವರ ಸಂರಕ್ಷಣಾ ಭಾರ ನನ್ನದಾಗಿರುತ್ತೆ ಎಂಬುದಾಗಿ ಪರಮಾತ್ಮ ಹೇಳಿದ್ದಾನೆ ಎಂದಾಗ, ಇಲ್ಲಿ ಮುಖ್ಯವಾಗಿ ಭಕ್ತಿ ಮತ್ತು ನಂಬಿಕೆ. ದೊಡ್ಡವರು ಹೇಳ್ತಾರೆ, ನಂಬು ನಂಬು ಎಲೆ ಮನವೇ ಹಂಬಲಿಸದಿರು, ಸಿರಿ ಸಾಂಬನು ಒಲಿಯುವುದಕ್ಕೆ ನಿನ್ನ ನಂಬಿಕೆಯೇ ಕಾರಣ. ದಾಸರೊಂದು ಕಡೆ ಹೇಳ್ತಾರೆ, ನಂಬಿದ ಸುಗ್ರೀವನಿಗೆ ರಾಮನಾದ, ನಂಬದ ವಾಲಿಗೆ ಯಮನಾದ. ಯಮ ಬೇರೆ ಇಹನೆಂದು ಎನಬೇಡ, ಯಮನೇ ಶ್ರೀ ರಾಮಚಂದ್ರ ಸಂದೇಹ ಬೇಡ. ಯಮ ಅನ್ನುವಾಗ ಮತ್ತೊಂದು ಕಡೆ ಹಿರಿಯರು ಹೇಳ್ತಾರೆ ನಿಯಮ ಎಂದರ್ಥವಾಗುತ್ತೆ. ನಮ್ಮ ಆಯು ಪ್ರಮಾಣವು ತೀರಿತು ಎಂದಾಗ ಆ ಕರ್ತವ್ಯದ ಎಚ್ಚರಿಕೆಯನ್ನು ಕೊಟ್ಟು ನಮ್ಮನ್ನು ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಫಲವನ್ನು ಕೊಡತಕ್ಕಂಥ ಒಬ್ಬ ಅಧಿಕಾರಿಯಾಗ್ತಾನೆ. ಆದರೆ ಯಮ ಎಂಬತಕ್ಕಂಥ ಶಬ್ದವನ್ನೇ ಹಿಂದು ಮುಂದಾಗಿ ಓದಿದರೆ ಯಮ ಅನ್ನುವ ಶಬ್ದ ಮಾಯಾ ಎಂತಲೂ ಅರ್ಥವಾಗುತ್ತೆ. ಹಾಗಾದರೆ ಯಮನನ್ನೋ ಮಾಯೆಯನ್ನೋ ಗೆಲ್ಲಬೇಕಾದರೆ ಯಾವುದು ಬೇಕು? ಭಕ್ತಿ ಎಂಬುದು ಬೇಕು. ಆ ಭಕ್ತಿ ಎಂಬತಕ್ಕಂಥದ್ದನ್ನು ಹೊಂದಿದ್ದಂಥ ಮಾರ್ಕಂಡೇಯನು ಮೃತ್ಯುವನ್ನು ಜಯಿಸಿದ, ಧ್ರುವನು ಸ್ಥಿರ ಸಾಯುಜ್ಯ ಪದವಿಯನ್ನು ಪಡೆದ, ಪಾಂಡವರು ಅಚ್ಚಳಿಯದ ಅಮರತ್ವವನ್ನು ಲೋಕದಲ್ಲಿ ಅಮರ ಕೀರ್ತಿಯನ್ನು ಪಡೆದರು ಎಂದ ಮೇಲೆ ಆ ಜಗದೊಡೆಯನ ಭಕ್ತಿಗೆ ಒಳಗಾಗಿ ಕೀರ್ತಿಯನ್ನು ಗಳಿಸಿ ಮೆರೆದಂತ ಪಾಂಡವರ ಚರಿತ್ರೆಯಲ್ಲಿ ರಾಜಸೂಯಾಗದ ಒಂದು ಭಾಗವಾದ ಶ್ರೀಕೃಷ್ಣ ಜರಾಸಂಧ, ಜರಾಸಂಧರಿಗೆ ಮುಕ್ತಿಯನ್ನು ಭೀಮನಿಗೆ ಕೀರ್ತಿಯನ್ನು ಕೊಟ್ಟಿರುವ ಈ ಕಥಾಭಾಗವನ್ನು ಲಾಲಿಸಿ ಆ ದಯಾಮಯನಾದ ಕೃಷ್ಣನ ಕರುಣೆಗೆ ನಾವು ಪಾತ್ರರಾಗೋಣ. ಮೆರವಪುರದೊಳಗೆ ಪಿರಿಯವನೆನಿಸಿದ ಹರಿಯ ಮಹಿಮೆಯನ್ನು ಪಾಡಿ ಪೊಗಳಲು, ಅಸದಳವೆನಿಸಿದ ಅಪಾರ ಮಹಿಮಾ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ನಮೋ ನಾರಾಯಣ. ದ್ವಾಪರಾಯುಗದಲ್ಲಿ ಜಗದೊಡೆಯನಾಗಿರುವ ಶ್ರೀ ಕೃಷ್ಣನ ಒಲಿಮೆಗೆ ಪಾತ್ರರಾಗಿರತಕ್ಕಂಥ ಪಾಂಡವರು ಧೃತರಾಷ್ಟ್ರನು ದಯಪಾಲಿಸಿದ್ದಂಥ ಕಾಂಡವ ವನವನ್ನ ಸುಟ್ಟು ಆ ವನದಲ್ಲಿಯೇ ಒಂದು ಸುಂದರವಾದ ನಗರಿಯನ್ನು ನಿರ್ಮಾಣ ಮಾಡಿಕೊಂಡರಂತೆ ಮಯ ಎಂಬತಕ್ಕಂಥ ರಾಕ್ಷಸ ಶಿಲ್ಪಿ
ಇವರಿಗಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ ಸುಂದರವಾದ ನಗರಿ ಇಂದ್ರಪ್ರಸ್ಥ ಎಂಬುದಾಗಿ. ಧೃತರಾಷ್ಟ್ರ ಕೇವಲ ಕುರುಡನಲ್ಲ, ಕೇವಲ ಜನ್ಮಾಂಧನಲ್ಲ. ಜ್ಞಾನಿಗಳಾತನಿಗೆ ಹೇಳ್ತಾರೆ ಜನ್ಮಾಂಧನೂ ಜ್ಞಾನಾಂಧನೂ ಆಗಿದ್ದ. ಪಾಂಡವರಿಗೆ ಕಾಂಡವ ವನವನ್ನು ಕೊಡುವಾಗ ಅವನಿಗೆ ಗೊತ್ತಿತ್ತು ಆ ಕಾಂಡವ ವನಕ್ಕೆ ಒಂದು ಶಾಪ ಇದೆ ಎಂದು. ಅದೇನು ಶಾಪ ಎಂದರೆ ಯಾರಲ್ಲಿ ಹೆಜ್ಜೆ ಇಡ್ತಾರೋ ಅವರು ನಾಶವಾಗಿ ಹೋಗ್ತಾರೆ ಎಂದು. ಪಾಂಡವರಲ್ಲಿ ಹೆಜ್ಜೆಯನ್ನಿಟ್ಟು ನಾಶವಾಗಿ ಹೋದರೆ ಸಾಕು ಎಂಬ ಅಭಿಪ್ರಾಯದಲ್ಲಿ ಆ ಕಾಡನ್ನು ಕೊಟ್ಟಿದ್ದರೆ, ಇದನ್ನ ಬಲ್ಲಂಥ ಗೊಲ್ಲ, ಎಲ್ಲವನು ಬಲ್ಲ ಜಗದಡೆಯ ಗೊಲ್ಲ ಕೃಷ್ಣ ತಾನೇನು ಮಾಡದ, ಪಾಂಡವರ ಮುಂದಾಗಿ ಬಂದು ತಾನೇ ಹೆಜ್ಜೆಯನ್ನಿಟ್ಟ ಅಲ್ಲಿ. ಕಾರಣ ಲೋಕದಲ್ಲಿ ಯಾವುದು ನಾಶವಾಗುವುದು ಎಂದರೆ ನಾಶವಾಗುವುದು ಯಾವುದಿದೆಯೋ ಅದೇ ನಾಶವಾಗುವುದು, ಅವಿನಾಶವಾಗುವುದೆಂದಿಗೂ ನಾಶವೇ ಆಗಲಾರದು. ಜಗದೊಡೆಯನಿಗೆ ನಾಶವೆಂದರ ಅರ್ಥವೇನು? ಪಾದವಿಟ್ಟೊಡನೆ ಆ ಶಾಪವೆಲ್ಲ ಭಸ್ಮೀಭೂತವಾಗಿ ಹೋಯಿತು. ಕಾಡೆಲ್ಲ ಸುಟ್ಟ ಮೇಲೆ ಅಲ್ಲಿ ಸುಂದರವಾದ ನಗರಿಯಾಯಿತು. ಅಲ್ಲಿ ಉಳಿದಂತಹ ತಕ್ಷಕ ಎಂಬ ಸರ್ಪವಲ್ಲದೆ ರಾಕ್ಷಸರ ಶಿಲ್ಪಿ ಮಯ ಎಂಬತಕ್ಕಂಥಾತನು ಪಾಂಡವರಿಗೆ ತಮ್ಮ ಗುರುತಾಗಿ ಒಂದು ಸುಂದರವಾದ ಮಂದಿರವನ್ನು ಕಟ್ಟಿಕೊಟ್ಟನಂತೆ. ಆ ಸುಂದರವಾದ ಮಂದಿರವನ್ನ ದೇವಾದಿ ದೇವತೆಗಳು ಕಂಡು ಆಶ್ಚರ್ಯ ಪಡುವಂಥ ಚಿತ್ರ ವಿಚಿತ್ರವಾದ ಕಲಾ ಕೌಶಲ್ಯದಿಂದ ಕೂಡಿದಂತಹ ಸುಂದರವಾದ ಭವನ. ಆ ಭವನದಲ್ಲಿ ಮಹಾನುಭಾವನಾದ ಧರ್ಮರಾಜ ಇದ್ದವನು ಯೋಚನೆ ಮಾಡಿದ, ನಾವೀಗ ಎಲ್ಲರ ಪ್ರೀತಿ ಗೌರವಗಳನ್ನು ಸಂಪಾದನೆ ಮಾಡಬೇಕು, ಮಿಗಿಲಾಗಿ ಲೋಕ ಕಲ್ಯಾಣವಾಗುವಂಥ ಒಂದು ಯಾವುದಾದ್ರೂ ಒಂದು ಮಹತ್ತರ ಪುಣ್ಯ ಕಾರ್ಯವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಆತನ ಮನಸ್ಸಿನಲ್ಲಿ ಹೊಳೆಯಿತಂತೆ ರಾಜಸೂಯಾಗವನ್ನು ಮಾಡೋಣ ಎಂದು. ಆ ರಾಜಸೂಯಾಗವನ್ನು ಮಾಡೋಣ ಎನ್ನುವಾಗ ತಮ್ಮಂದಿರನ್ನೆಲ್ಲ ಸೇರಿಸಿದ್ದಾನೆ. ತಮ್ಮಂದಿರೇ, ನೀವೆಲ್ಲರೂ ನನಗೆ ಸಹಾಯವನ್ನು ಮಾಡಿ ಸಮಯೋಚಿತವಾದ ಸಲಹೆಯನ್ನು ಕೊಡುವುದಾದರೆ ಮಾಡೋಣ. ಅರ್ಜುನ ಹೇಳಿದ, ಅಣ್ಣ ನೀನು ನಮ್ಮನ್ನು ಕೇಳುವುದೇ? ನೀ ನೆಳೆದ ಗೆರೆಯನ್ನು ದಾಂಟುವರು ನಾವಲ್ಲ, ಎದುರಾಗಿ ನಿಂತು ನಿನಗೆ ಎದುರಾಡುವವರು ನಾವಲ್ಲ. ತಮ್ಮಂದಿರು ಎಂದರೆ ಆಗಿನ ಕಾಲದಲ್ಲಿ ಅಣ್ಣ ತಮ್ಮಂದಿರ ಬಗ್ಗೆ ಹಾಗೆ ಇರ್ತಿತ್ತು. ಜ್ಯೇಷ್ಠ ಭಾತೃ ಪಿತೃ ಸಮಾನ, ಹಿರಿಯ ಅಣ್ಣನು ತಂದೆಯ ಸಮಾನ ಎಂದು ಎಲ್ಲರೂ ಹೆದರಿ ಆತನನ್ನ ಕಂಡು ಭಯದಿಂದ ನಡೆಯುತ್ತಿದ್ದರು. ಈಗ ಇದು 20ನೇ ಶತಮಾನ. ಈಗ ಯಾರಿಗೆ ಯಾರೂ ಹೆದರೋಲ್ಲ. ಅಲ್ಲೋಡೋ ನಿಮ್ಮ ಅಣ್ಣ ಬರ್ತಾ ಇದ್ದಾನೆ ಅಂದ್ರೆ ಬೆಂಕಿಪಟ್ಟಣ ಇದ್ರೆ ಕೊಡೋ ಅನ್ನೋ ಕಾಲಕ್ಕೆ ಬಂದಿದ್ದೇವೆ ನಾವು. ಹಿರಿಯರನ್ನು ಕಂಡು ಹೆದರುವ ಕಾಲ ಎಲ್ಲಿ ಬರಬೇಕು? ಅರ್ಜುನ ಹೇಳ್ತಾನೆ, ಅಣ್ಣ ಯಾಗವನ್ನು ನೀನು ಮಾಡುವುದಾದರೆ ಲೋಕ ಕಲ್ಯಾಣಕ್ಕಾಗಿ ಎಂದ ಮೇಲೆ ನಮಗದು ಬಹಳ ಸಂತೋಷ ಆಗಬಹುದಣ್ಣ. ಆಗ ಧರ್ಮರಾಜ ಹೇಳಿದಪ್ಪ, ಇನ್ನೊಂದು ವಿಚಾರ ಇದೆ ಕಣಪ್ಪ. ಏನದು ಅಂದರೆ, ಸರ್ವದಾ ನಮ್ಮನ್ನು ಸಲಹುವಂತ ಜಗದೊಡೆಯನಾಗಿರುವ ಕೃಷ್ಣ ಬಂದು ಸಲಹೆಯನ್ನು ಕೊಟ್ಟ ಹೊರತು ನಾವು ಮಾಡುವಂತೆಯೇ ಇಲ್ಲ. ಆದ್ದರಿಂದ ನಾನು ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತೇನೆ, ಆ ಸರಸಿಜಾಕ್ಷ ಬಂದು ನಮ್ಮನ್ನು ಕಾಪಾಡುವ ಭಾರವನ್ನ ಹೊತ್ತು ನಿಂತದ್ದೇ ಆದರೆ ಆಗಬಹುದು. ಆತನನ್ನೇ ಪ್ರಾರ್ಥನೆ ಮಾಡುತ್ತಿದ್ದಾನೆ. ಸರಸಿಜಾಕ್ಷ ಸಲಹೋ ದೇವಾ ದೇವಾ, ಸರಸಿಜಾಕ್ಷ ಸಲಹೋ ದೇವಾ, ಸರಸಿಜಾಕ್ಷ ಸಲಹೋ ದೇವಾ, ಸಾಮಜ ವರದಾ ಸಾಮಜ ವರದಾ, ಮುರಳೀಧರ ರಾಮಜ ವರದಾ, ಸಾಮಜ ವರದಾ, ಮುರಳೀಧರ
ಮಂದರೋಧರ ಮಾಧವ ಮಂದರೋಧರ ಮಾಧವ ಪಾಹಿ ಪಾಹಿ ಕೇಶವ ಸರಸಿಜಾಕ್ಷ ಸಲಹೋ ದೇವಾ ದೇವಾ ಕೃಷ್ಣ ವಾಸುದೇವ ಮುಕುಂದ ಅಚ್ಯುತ ಕಾಪಾಡು ಕೃಷ್ಣ ಎಂಬುದಾಗಿ ಸರ್ವದಾ ಕೃಷ್ಣ ಧ್ಯಾನದಲ್ಲಿಯೇ ಕಾಲವನ್ನು ಕಳೆಯುತ್ತಾ ಕೃಷ್ಣನಿಗೆ ಹೇಳಿ ಕಳುಹಿಸಿದರೆ ಜಗದೊಡೆಯನಾಗಿರುವ ಕೃಷ್ಣನು ಧರ್ಮರಾಜನ ಅಭಿಮತದಂತೆಯೇ ಬಂದನಂತೆ. ಧರ್ಮರಾಜ ಕರಗಳನ್ನು ಜೋಡಿಸಿ ಕೃಷ್ಣನಿಗೆ ಸ್ವಾಗತವನ್ನು ಬಯಸಿದ. ಧರ್ಮ, ಏನು ವಿಚಾರ? ಏನಿಲ್ಲ ಒಡೆಯ, ರಾಜಸೂಯವನ್ನು ಮಾಡಬೇಕು ಎಂಬತಕ್ಕಂಥ ಅಭಿಪ್ರಾಯ. ಈ ಯಾಗವನ್ನು ಮಾಡುವುದಾದರೆ ನಿನ್ನ ಸಲಹೆ ಇಲ್ಲದೆ, ಹಿರಿಯರ ಸಹಾಯವಿಲ್ಲದೆ ನಾನು ಮಾಡಲಾರೆ. ಆಗ ಕೃಷ್ಣ ಹೇಳಿದ, ಧರ್ಮ, ಈ ಯಾಗವೆಂದರೆ ಅಷ್ಟೊಂದು ಸುಲಭವಾಗಿ ಮಾಡುವುದಲ್ಲ ಕಣಪ್ಪ. ಪೃಥ್ವಿಯಲ್ಲಿರಬಹುದಾದ ಅನಿತ ಅರಸರುಗಳನ್ನು ಗೆದ್ದು ಅವರೆಲ್ಲರನ್ನು ಕರೆಸಿ ಕಪ್ಪ ಕಾಣಿಕೆಗಳನ್ನು ಪಡೆದು ಒಪ್ಪುವಂತೆ, ಜಗದೀಶನು ಮೆಚ್ಚುವಂತೆ, ವಿಪ್ರಸಾದು ಶರಣರಿಗೆ ಆನಂದವಾಗುವಂತೆ, ತಪ್ಪದೆ ಇಲ್ಲ ಎನ್ನದೆ ಅನಿತರಿಗೆ ದಾನ ಧರ್ಮಗಳನ್ನು ಈಯುತ್ತೆ, ಶ್ರೀ ಹರಿಚಿತ್ತಕ್ಕೆ ಬಂದಂತೆ ನಡೆಯುತ್ತೆ. ನೀ ಯಾಗವನ್ನು ಸಾಂಗವಾಗಿ ಮಾಡಬೇಕು. ಇದು ನಿನ್ನ ಕರ್ತವ್ಯ. ಇದನ್ನು ಮಾಡಬಲ್ಲೆಯ? ಧರ್ಮರಾಜ ಕೈಗಳನ್ನು ಜೋಡಿಸಿ ಹೇಳ್ತಾನೆ, ಒಡೆಯ, ಇದು ನಿನ್ನ ನೆರವಿದ್ದರೆ ಆಗಬಹುದಲ್ಲದೆ ನಾನು ಮಾಡುವಂಥವನಲ್ಲ. ಕೃಷ್ಣ ಹೇಳಿದ, ಅಯ್ಯ ಹಾಗಲ್ಲ, ಈ ರಾಜಾಧಿರಾಜರನ್ನೆಲ್ಲ ಗೆಲ್ಲುವಾಗ ಯುದ್ಧ ಮಾಡಬೇಕಾದ ಸಂದರ್ಭ ಬರುತ್ತೆ. ಆಗ ನಮ್ಮ ಕಡೆಯಲ್ಲದೆಷ್ಟು ಜನವೋ ಅವರ ಕಡೆಯಲ್ಲಿ ಎಷ್ಟು ಜನ ಪ್ರಾಣವನ್ನು ಬಿಡುತ್ತಾರೋ, ಈ ಸಾವು ನೋವುಗಳ ಜೊತೆಯಲ್ಲೇ ಹೋಗುವುದಲ್ಲ ಈ ಯಾಗ ಎಂದು ಯೋಚನೆ ಮಾಡ್ತಾ ಇದ್ದೇನೆ. ಧರ್ಮರಾಜ ಎದ್ದ. ಆತ ಅಜಾತ ಶತ್ರು, ಶತ್ರುಗಳೇ ಇಲ್ಲದವರು. ಮತ್ತೊಬ್ಬರ ಮನಸ್ಸಿಗೆ ನೋವಾಗುತ್ತೆ ಎಂದರೆ ಆ ಕಾರ್ಯವನ್ನು ಮಾಡುವನೇ ಅಲ್ಲ ಧರ್ಮರಾಜ. ಕೂಡಲೇ ಎದ್ದ. ಕೃಷ್ಣ, ಏನಂದೆ? ಈ ಯಾಗ ಮಾಡುವುದಾದರೆ ಇದರಿಂದ ಅನೇಕ ಜನರಿಗೆ ನೋವಾಗುವ ಸಂಭವವಿದೆಯೇ? ಬೇಡ ಕೃಷ್ಣ, ಬೇಡ. ಹಾಗೊಂದು ವೇಳೆ ಇನ್ನೊಬ್ಬರಿಗೆ ತೊಂದರೆಯನ್ನು ನೋವನ್ನು ಕೊಟ್ಟು ಮಾಡತಕ್ಕಂಥ ಯಾಗ ನಾನು ಮಾಡುವುದೇ ಬೇಡ. ಕೃಷ್ಣ ನಕ್ಕ. ಇದೇನ್ ಧರ್ಮರಾಜ ಹೀಗಂದೆ? ಮತ್ತಿನ್ನೇನು ಕೃಷ್ಣ? ಇನ್ನೊಬ್ಬರಿಗೆ ನೋವು ಅಥವಾ ಸಾವು ಆಗುವುದಾದರೆ ನಾನು ಅವರನ್ನ ಸಾವು ನೋವುಗಳಿಗೆ ಒಳಪಡಿಸಿ ಅದರಿಂದ ಬರಬಹುದಾದ ಹಣದಿಂದ ಯಾಗವನ್ನು ಮಾಡಿದ್ದೇ ಆದರೆ ಆ ಪುಣ್ಯ ಎಂಬುದು ಪ್ರಾಪ್ತವಾಗುವುದಾದರೂ ಸಾಧ್ಯವೇ ಕೃಷ್ಣ? ಕೃಷ್ಣ ಹೇಳಿದ, ಹಾಗಲ್ಲ, ಹಾಗಲ್ಲ. ನೀನು ಮಾಡುವ ಯಾಗಕ್ಕೆ ಎದುರಾಗಿ ನಿಲ್ಲುವುದಾದರೆ ಅದು ಪುಣ್ಯ ಕಾರ್ಯಕ್ಕೆ ಅಡ್ಡ ಬಂದಂತಹ ದೋಷಕ್ಕೆ ಗುರಿಯಾಗ್ತಾರೆ. ಅಷ್ಟೇ ಅಲ್ಲ ಧರ್ಮಜ, ಕೇಳು ನನ್ನ ಮಾತನ್ನ. ಕ್ಷೀರವನು ಪೀರದೆಲೆ ಭೂಸುರರು ಉಣಲಾರರು ಧರೆಯೊಳಗೆ, ಕೇಳು ಧರ್ಮಜ, ಧರ್ಮಜ. ಅಯ್ಯ, ಗೋವಿನಿಂದ ಕ್ಷೀರವನ್ನು ಹಿಂಡದೆ ಹಾಲನ್ನು ಕುಡಿಯಲು ಸಾಧ್ಯವಿಲ್ಲ ಅಲ್ವೇ? ಅಷ್ಟೇ ಅಲ್ಲ, ಬಳ್ಳಿಗಿಲ್ ಕುಸುಮವನು ಕೀಳದೆಲೆ ಜೇ ಬಳ್ಳಿಯಿಂದ ಪುಷ್ಪವನ್ನು ಕೀಳದೆ, ಬಳ್ಳಿಯಂ ಮಲ್ಲಿಗೆಯ ಕೀಳದೆ ಮಹನೀಯರು ಪರಮಾತ್ಮರಿಗೆ ಅರ್ಪಿಸಲಾಗಿರರು. ನೇಗಿಲನ್ನು ಹೊತ್ತ ರೈತ ನೆಲವನ್ನು ತಾ ಉಳದೆ ಜಗತ್ತಿಗೆ ಉಣವನ್ನು ಕೊಡಲಾರ. ಧರ್ಮಕ್ಕೆ ಎದುರಾಗಿ ಬರುವ ಪ್ರಮಥರಾದ ಮಧಾಂಧರ ಸಂಹಾರವಾಗದೆ ಧರ್ಮವು ನೆಲೆಗೊಳ್ಳುವುದಿಲ್ಲ. ಅಧರ್ಮಿಗಳ ನಾಶವಾಗಬೇಕು,
ಧರ್ಮ ನೆಲೆಗೊಳ್ಳಬೇಕು. ನೀನು ಮಾಡುವ ಈ ಯಾಗ ಯಜ್ಞ ವ್ರತ ನೇಮಾದಿಗಳಿಗೆ ಅಡ್ಡ ಬರತಕ್ಕಂಥವರು ಧರ್ಮಿಷ್ಠರು ಎಂದು ಹೇಗೆ ಹೇಳುವೆ? ಆದ್ದರಿಂದ ನೀನೀ ಕಾರ್ಯವನ್ನು ಮಾಡು, ಸಮರ್ಥನಾಗು, ಸಿದ್ಧನಾಗು. ಹಾಗಂದೊಡನೆ ಭೀಮ ಎದ್ದ. ಅಣ್ಣ, ಮಾಧವನೇ ನಮಗೆ ಈ ಅನುಮತಿಯನ್ನು ಕೊಟ್ಟ ಮೇಲೆ ಇನ್ಯಾವುದಕ್ಕಾಗಿ ನಿನಗೆ ಯೋಚನೆ? ಸಿದ್ಧನಾಗು. ಹಾಗಾದರೆ ಮುಂದೇನು ಮಾಡಬೇಕು ಕೃಷ್ಣ? ಕೃಷ್ಣ ಹೇಳಿದ ಒಂದು ವಿಚಾರವನ್ನು ಹೇಳಬೇಕಾಗಿದೆ. ಮಗಧ ದೇಶಾಧಿಪತಿಯಾಗಿರುವ ಜರಾಸಂಧ ಎಂಬಾತ ತನ್ನ ಬಲಪರಾಕ್ರಮದಿಂದ ಈಗಾಗಲೇ ಸಾವಿರಾರು ಮಂದಿ ರಾಜರನ್ನು ಸೆರೆ ಹಿಡಿದು ಬಿಟ್ಟಿದ್ದಾನೆ. ಧರ್ಮನಂದನ, ನೀನು ನಿನ್ನ ತಮ್ಮಂದಿರಾಗಿರ್ತಕ್ಕಂಥ ಭೀಮಾರ್ಜುನನನ್ನು ನನ್ನ ಸಂಗಡ ಕಳುಹಿಸಿಕೊಟ್ಟಿದ್ದೇ ಆದರೆ ನಾನು ಹೋಗಿ ಅವನ ಸಂಹಾರವನ್ನು ಮಾಡಿ ಆ ಸೆರೆಯಲ್ಲಿರುವ ಅರಸರನ್ನೆಲ್ಲ ಬಿಡಿಸಿ ತಂದು ನಿನ್ನ ನೆರವಿಗೆ ಒದಗಿಸಿಕೊಟ್ಟರೆ ಒಂದೇ ಸಲದಲ್ಲಿ ಸಾವಿರಾರು ಮಂದಿ ನಿನಗೆ ನೆರವಾದಂತಾಯಿತು. ಯಾಗವನ್ನು ಪ್ರಾರಂಭ ಮಾಡಬಹುದು. ಧರ್ಮರಾಜ ಆಲೋಚನೆ ಮಾಡಿದ. ಒಡೆಯ, ಏನು ಮಾಡಬೇಕು ಎಂದು ನಿನ್ನ ಸಂಕಲ್ಪವಿದೆಯೋ ಅದಕ್ಕೆ ನಾನು ಎದುರಾಗಿ ನಿಲ್ಲಲು ಸಾಧ್ಯವೇ? ಹೇಗೆ ಬೇಕೋ ಹಾಗೆ ಮಾಡು. ಇದೋ ಭೀಮಾರ್ಜುನನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ಅವರಿಬ್ಬರ ಕೈಯನ್ನು ಹಿಡಿದು ತಂದು ಕೃಷ್ಣನ ಕೈಗೆ ಒಪ್ಪಿಸಿ, ತಂದೆ ನೀನೇ, ತಾಯಿ ನೀನೇ, ಬಂಧು ಬಳಗ ಸಕಲ ನೀನೇ, ತಂದೆ ಗೋವಿಂದ ಸಲಗೋ. ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ, ಬಳಗ ನೀನೆ, ತಂದೆ ಗೋವಿಂದ, ಇದೋ ನಿನಗೆ ಒಪ್ಪಿಸಿದ್ದೇನಪ್ಪ. ಕೃಷ್ಣ ಅಂತರಂಗದಲ್ಲಿ ನಗುತ್ತಿದ್ದಾನೆ. ಮಮ ಪ್ರಾಣಾಹಿ ಪಾಂಡವಾಹ ಎಂದು ನನ್ನ ಪ್ರಾಣಗಳೇ ಪಾಂಡವರು ಎಂದು ಸಂಕಲ್ಪ ಮಾಡಿರುವುದು ಸತ್ಯವೇ ಆಗಿರುವಾಗ ನೀನೇ ಇವರಿಗೆಲ್ಲ ಅಂತ ಧರ್ಮರಾಜ ಮೇಲೆ ಬೇರೆ ಹೇಳ್ತಾನಲ್ಲ. ಆಹಾ, ಎಷ್ಟಭಿಮಾನ! ತಮ್ಮಂದಿರ ಮೇಲೆ ಎಷ್ಟಭಿಮಾನ! ಬಹಳ ಸಂತೋಷ. ಧರ್ಮನಂದನ, ಹೋಗಿ ಬರಲೇ? ಒಡೆಯ, ಹೋಗಿ ಬಾ, ಹೋಗಿ ಬಾ ಎನ್ನುವಾಗ ಮಹಾನುಭಾವನಾಗಿರುವ ಕೃಷ್ಣ ಭೀಮಾರ್ಜುನರ ಸಂಗಡ ಸ್ನಾತಕ ಬ್ರಾಹ್ಮಣ ವೇಷಧಾರಿಯಾಗಿ ಹೊರಟಿದ್ದಾನಂತೆ ಮಗಧ ದೇಶದ ಕಡೆಗೆ. ಜಗದ ಕಲ್ಯಾಣ ಕೋರುತ್ತಲಿ ಹೊರಟನಾಗ ಜಗದೊಡೆಯ, ಜಗದ ಕಲ್ಯಾಣ ಕೋರುತ್ತಲಿ ಹೊರಟನಾಗ ಜಗದೊಡೆಯ, ಜಗದೇಕ ವೀರ ಭೀಮನ ಸಂಗಡ ಹೊರಟನಾಗ ಜಗದೊಡೆಯ. ಜಗದೊಡೆಯ ಕೃಷ್ಣ, ಜಗದೊಡೆಯ ಶ್ರೀ ಕೃಷ್ಣ. ನರನ ಸಂಗಡ ಹೊರಹರಿ ಹೊರಟು ಜಗದ ಕಾರ್ಯವನ್ನು ಕಂಡ. ಕಂಡು ಮನಗಂಡು ಗೋವಿಂದದ, ಕಂಡು ಮನಗಂಡು ಗೋವಿಂದದ, ಸರಸರ ಹೊರಟನು ಗೋವಿಂದ. ಗೋವಿಂದ ಜಯ ಗೋವಿಂದ, ಗೋವಿಂದ ಜಯ ಗೋವಿಂದ, ಗೋವಿಂದ ಜಯ ಗೋವಿಂದ, ಹರೆ ಗೋವಿಂದ. ಹೇ ಗೋವಿಂದ. ಜಗದೊಡೆಯನಾದ ಕೃಷ್ಣ ಹೊರಟದಂತೆ ಲೋಕ ಕಲ್ಯಾಣ ಕಾರ್ಯಕ್ಕೋಸ್ಕರವಾಗಿ ಭೀಮ ಅರ್ಜುನರನ್ನು ಕರೆದುಕೊಂಡಿದ್ದೆ. ಪ್ರಯಾಣವನ್ನು ಮಾಡುತ್ತಾ ಬರ್ತಿದ್ದಾನೆ. ಕುರುಜಂಗಾಲ, ಕುರುಜಾಂಗಾಲ ಪದ್ಮಕ ಸರಸ್ಸು ಕಾಲಕೂಟದ ಪರ್ವತ, ಕಾಲಕೂಟ ಪರ್ವತ
ಶೋಣಾ ನದಿ. ಕುರುಜಾಂಗಾಲ ದೇಶ, ಪದ್ಮಕ ಸರಸ್ಸು, ಕಾಲಕೂಟ ಪರ್ವತ, ಶೋಣಾ ನದಿ ಇತ್ಯಾದಿಗಳನ್ನೆಲ್ಲ ದಾಟಿ ಮಗಧ ರಾಜಧಾನಿಯಾದಂತಹ ಗಿರಿವಜ್ರ ನಗರ. ಗಿರಿವಜ್ರ ನಗರಕ್ಕೆ ಪ್ರವೇಶ ಮಾಡುವ ಮೊದಲು ಭೀಮನಿಗೆ ಹೇಳಿದರಂತೆ, ಸ್ವಲ್ಪ ತಾಳಪ್ಪ, ನಾವು ಈ ನಗರವನ್ನು ಪ್ರವೇಶ ಮಾಡುವ ಮೊದಲು ಮಿತ್ರರ ಮನೆಯನ್ನ ಎದುರು ಬಾಗಿಲಿಂದಲೂ, ಶತ್ರುವಿನ ಮನೆಯನ್ನ ಹಿಂಬಾಗಲಿಂದಲೂ ಪ್ರವೇಶ ಮಾಡಬೇಕಾಗಿದೆ. ಆದ್ದರಿಂದ ನಾವೀಗ ಹೊರಟಿರುವುದೇ ಇವನ ಸಂಹಾರಕ್ಕೆ. ಇದ ನೋಡು, ಈ ಚೈತ್ಯ ಪರ್ವತ. ಭೀಮ, ಸುತ್ತಾಡಿ ಹಿಂಬದಿಗಿಂದ ಈ ಪರ್ವತದ ಮೇಲೆ ಬಾ. ಅಲ್ಲೊಂದು 3 ಬೇರಿಗಳಿವೆ. ಆ 3 ಬೇರಿಗಳನ್ನು ಹೊಡೆದಾಕ್ಬಿಡು. ಭೀಮ ಕೇಳಿದ, ಇದ್ಯಾ ಕೃಷ್ಣ ಅದನ್ನು ಹೊಡೆದಾಕೋದು? ಭೀಮ, ಅದು ಇವನಿಗೆ ದೈವದತ್ತವಾಗಿ ಬಂದಿದೆ. ಆ 3 ಬೇರಿಗಳು ಯಾರು ಇವನಿಗೆ ಸಹಾಯವನ್ನು ಒಳ್ಳೆಯದನ್ನು ಕೋರಿ ಪ್ರವೇಶ ಮಾಡ್ತಾರೋ ಆಗ ಅದು ಸದ್ದಿಲ್ಲದೆ ಸುಮ್ಮನಿರುತ್ತೆ. ಯಾರು ಜರಾಸಂಧನಿಗೆ ಶತ್ರುಗಳೋ, ಅವನಿಗೆ ಕೆಡಕನ್ನು ಮಾಡುವ ಅಭಿಪ್ರಾಯ ಉಳ್ಳವರೋ ಈ ನಗರವನ್ನು ಪ್ರವೇಶ ಮಾಡಿದಾಗ ಆ ಬೇರೆಗಳು ತಮಗೆ ತಾವೇ ಢಮಢಮಢಮಢಮಢ ಸದ್ದು ಮಾಡುತ್ತೆ. ಸದ್ದು ಮಾಡಿದ ಕೂಡಲೇ ಅವನೆಚ್ಚರನಾಗ್ತಾನೆ. ಅವನೆಚ್ಚರನಾದನೆಂದರೆ ಸಕಲ ಸೈನ್ಯ ಸಹಿತನಾಗಿ ಸಿದ್ಧನಾಗ್ತಾನೆ. ಅವನು ಸೈನ್ಯ ಸಹಿತನಾಗಿ ಯುದ್ಧಕ್ಕೆ ನಿಂತರೆ ಅವನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈಗ ನಾವು ಉಪಾಯವಾಗಿ ಅವನೊಬ್ಬನನ್ನೇ ಯುದ್ಧಕ್ಕೆ ಕರೆದು ನಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ಲೋಕದಲ್ಲಿ ಅಪಾಯ ಸಂಭವಿಸಿದಾಗ ಉಪಾಯದಿಂದ ಕಾರ್ಯ ಸಾಧನೆಯನ್ನು ಮಾಡಬೇಕಾಗಿದೆ. ಆದ್ದರಿಂದ ಹತ್ತಿ ಬಾ. ಭೀಮ ಕೃಷ್ಣ ಪಾದಕ್ಕೆ ನಮಸ್ಕಾರವನ್ನು ಮಾಡಿದ. ಆ ಗಿರಿವಜ್ರ ನಗರದಲ್ಲಿ ಸುತ್ತು ಬಳಸಿರಬಹುದಾದ ಚೈತ್ಯ ಪರ್ವತದ ಮೇಲೆ ಬಂದ. ಆ 3 ಬೇರೆಗಳು ಕಾಣಿಸಿದವಂತೆ. ಢಮುರಗವನ್ನು ಹಿಡಿಕೊಂಡು ಢಮ 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 ಢಮನೆ ಹೊಡೆದ. ಕೆಳಗಿಳಿದು ಬಂದು ಕೃಷ್ಣ, ಆಯಿತು, ಹಾಗಾದ್ರೆ ನಡೀರಿ ಹೋಗೋಣ. ಬರುತ್ತಾ ಬರುತ್ತಾ ಅಲ್ಲೇ ಮಾರುತ್ತಿರಬಹುದಾದ ಪುಷ್ಪಗಳನ್ನು ತೆಗೆದು ಕೊರಳಿಗೆ ಹಾಕೊಂಡು ಗಂಧವನ್ನೆಲ್ಲ ಬಳಕೊಂಡು ಊರು ಪ್ರವೇಶ ಮಾಡಿದನಂತೆ. ಪ್ರವೇಶ ಮಾಡುವಾಗ ಅಂದಿನ ದಿನದ ರಾತ್ರಿ ಮಹಾನುಭಾವನಾದ ಜರಾಸಂಧ ಮಲಗಿರುವಾಗ ದುಸ್ವಪ್ನಗಳಾಗಿದೆ. ಕಾಣದ ತರದಲ್ಲಿ ಕನಸನ್ನು ಕಾಣುತ್ತ ಕೆಳಗುರುಳಿದನು ಜರಾಸಂಧ. ದುಸ್ವಪ್ನವನ್ನು ಕಂಡೆನು ಎಂದನು ಮನದಿ ಅದರಿದ ಜರಾಸಂಧ. ಜಗದೊಡೆಯನ ಬರುವಿಗ ಅರಿಯದ ಮನದಲ್ಲಿ ಬೆದರಿದನು ಜರಾಸಂಧ. ಧರೆಗಳು ಅರಿಯುವ ಪರಿಯನು ಅರಿಯದ ನರಳುತ್ತ ನಿಂತ ಜರಾಸಂಧ. ನಾರಾಯಣ ನಾರಾಯಣ ನಮೋ ನಾರಾಯಣ ನಾರಾಯಣ. ಅಂದಿನ ದಿನದ ರಾತ್ರಿ ಮಲಗಿರಬಹುದಾಗಿರತಕ್ಕಂಥ ಜರಾಸಂಧನಿಗೆ ದುಸ್ವಪ್ನವಾಗುತ್ತಿದೆಯಂತೆ. ಆ ದುಸ್ವಪ್ನದಲ್ಲಿ ಕೆಂಪು ಪುಷ್ಪಗಳನ್ನು ಧರಿಸಿ ಕೆಂಪು ವಸ್ತ್ರವನ್ನು ತಾನು ಧರಿಸಿಕೊಂಡು ದಕ್ಷಿಣಾಭಿಮುಖನಾಗಿ ಪ್ರಯಾಣ ಮಾಡಿದಂತೆಯೂ ಕೋಟ ಕೊತ್ತಲೆಗಳು ಅದರಿ ಉದರಿದಂತೆಯೂ ಸ್ವಪ್ನವನ್ನು ಕಂಡು ಬೆದರಿ ಜಾರಿ ಮಂಚದಿಂದ ಕೆಳಕ್ಕೆ ಢಮ್ಮನೆ ಬಿದ್ದ. ಕೂಡಲೇ ಎಚ್ಚೆತ್ತು ಪುರೋಹಿತರನ್ನು ಬರಮಾಡಿಸಿದ. ಗುರುಗಳೇ, ನಾನು ಇಂದಿನ ದಿನದ ರಾತ್ರಿ ಕಂಡ ದುಸ್ವಪ್ನದ ಅರ್ಥವೇನಿರಬಹುದು? ಕೋಟ ಕೊತ್ತಲೆಗಳೆಲ್ಲ ಅದರ ಉದರಿದಂತೆ ಕಂಡೆ. ಕೆಂಪು ಪುಷ್ಪಗಳನ್ನು ಧರಿಸಿದಂತ ಪುಷ್ಪಹಾರ ಸಹಿತನಾಗಿ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡದಂತೆ ಮನಭಾಸದ ಸ್ವಪ್ನವನ್ನು ಕಂಡೆ. ಗುರುಗಳೇ, ಇದೇನು? ಗುರುಗಳೆಂದರು, ಮಹಾರಾಜ, ಇದಂತೂ ದುಸ್ವಪ್ನವೇನೋ ಸರಿಯೇ. ಇದು ದುಸ್ವಪ್ನವಾಗಿದ್ದರೂ ಸಹ ಇದಕ್ಕೆ ತಕ್ಕ ಶಾಂತಿಯನ್ನು ಮಾಡೋಣ. ಆಗಬಹುದಾದ ಕಾರ್ಯಕ್ಕೆ ಯಾರೂ ಎದುರಾಗಲು ಸಾಧ್ಯವಿಲ್ಲ.
ಆದರೂ ದೈವಿಕ ಪ್ರಯತ್ನದ ಕಡೆಗೆ ನಮ್ಮ ಗಮನ ಹೊಂದಿರಬೇಕು. ಶಾಂತಿಯನ್ನು ಮಾಡೋಣ, ಶಾಂತಿಯನ್ನು ಮಾಡೋಣ ಎಂದಾಗ ಜರಾಸಂಧ ಹೇಳಿದ. ಅದಕ್ಕೆ ತಕ್ಕ ರೀತಿಯಲ್ಲಿ ಶಾಂತಿಯನ್ನು ಮಾಡಿ ಮುಂದಾಗಬಹುದಾದದ್ದೇನಿದೆಯೋ ನೋಡೋಣ. ಭೀಮ, ಅರ್ಜುನ, ಕೃಷ್ಣ ವೇಷಧಾರಿಗಳಾಗಿ ಹೊರಟಾಗ ಭೀಮ ಕೇಳಿದ, ಕೃಷ್ಣ, ನಾವು ವೇಷಧಾರಿಗಳಾಗಿ ಬಂದಿದ್ದೇವೆ, ಆದರೆ ನೀನು ಮನಸ್ಸನ್ನು ಮಾಡಿದ್ರೆ ಈ ಜರಾಸಂಧನನ್ನು ಸಂಹಾರ ಮಾಡೋದು ಎಷ್ಟು ದೊಡ್ಡ ಕಾರ್ಯವು ನಿನಗಲ್ಲ, ನಮ್ಮನ್ನೇಕೆ ಕರೆತಂದೆ? ಕೃಷ್ಣ ನಗುತ್ತಾ ಹೇಳ್ತಾನೆ, ಅಯ್ಯ, ಯಾವ ಯಾವ ಕಾಲದಲ್ಲಿ ಯಾರ್ಯಾರಿಂದ ಏನೇನು ಕಾರ್ಯಗಳಾಗಬೇಕು ಎಂದು ಸಂಕಲ್ಪವಿದೆಯೋ ಅದು ಹಾಗಾದರೇನೇ ಚಂದವಲ್ಲದೆ ನಾನು ಮುಂದರೆದು ನಾನೇ ಎಂಬುದಾಗಿ ಜಗತ್ತಲ್ಲಿ ತೋರಿಸಲು ಅದು ಸರಿ ಹೋಗಲಾರದು. ಜರಾಸಂಧ ನೋಡುವವರ ಕಣ್ಣಿಗೆ ಬಹಳ ಒಳ್ಳೆಯವನೇ ನಿಜ. ಈ ಗಿರಿವಜ್ರ ನಗರದಲ್ಲಿ ವಾಸ ಮಾಡುವ ಪ್ರಜೆಗಳಿಗೆ ಅವನು ಪರಿಪೂರ್ಣ ರಾಜ, ಪ್ರಜಾಹಿತ ಚಿಂತಕನಾದ ಅರಸ. ಆದರೆ ನಾನು ಮಾತ್ರ ಅವನಿಗೆ ಶತ್ರುವಾಗಿದ್ದೇನೆ. ಕಾರಣವೇನು ಕೃಷ್ಣ? ಕಾರಣ ಇಷ್ಟೇ, ಅವನ ಅಳಿಯನಾಗಿರ್ತಕ್ಕಂಥ ಕಂಸನನ್ನು ನಾನು ಸಂಹಾರ ಮಾಡಿದೆ. ಇವನಿಗಿಬ್ಬರು ಹೆಣ್ಣು ಮಕ್ಕಳು, ಅಸ್ಥಿಪ್ರಾಪ್ತಿ ಎಂಬುದಾಗಿ. ಆ ಇಬ್ಬರು ಹೆಣ್ಣು ಮಕ್ಕಳು ಕೂಡ ವಿಧವೆಯರಾದರಲ್ಲ. ಆ ಸಿಟ್ಟಿನಿಂದ ನನ್ನ ಮೇಲೆ ದ್ವೇಷವನ್ನು ಕಾರುತ್ತಾ ಅನೇಕ ವೇಳೆ ನನ್ನನ್ನ ಯುದ್ಧ ಮಾಡಿ ಸೋಲಿಸಬೇಕೆಂದು ಬಂದ. ಇವನಿಗೆ ಲಭ್ಯವಾಗಿರಬಹುದಾಗಿರತಕ್ಕಂಥ ವರವನ್ನು, ಇವನ ಪ್ರಭಾವವನ್ನು ಅರಿತವನಾದ್ದರಿಂದ ನಾನು ಇವನಿಗಾಗಿ ತಲೆ ತಪ್ಪಿಸಿಕೊಂಡು ಬಹುಕಾಲ ಸಂಚಾರ ಮಾಡಿ ನಗರಿಯನ್ನೇ ಸಮುದ್ರದ ಮಧ್ಯದಲ್ಲಿರುವ ದ್ವಾರಾವತಿ ಎಂಬತಕ್ಕಂಥ ಹೆಸರಿನಲ್ಲಿದ್ದೇನೆ. ಭೀಮಾ, ಅವನ ಕಾಲ ಕಳೆಯಿತ ಬಂತು. ತುಂಬಿದೆ ಜರಾಸಂಧ ಎಂಬ ಕೊಡದ ತುಂಬ ಪಾಪವೆಂಬ ಜಲ. ಅದಿನ್ನು ಹೊಡೆದು ಬಯಲಾಗುವ ಕಾಲ ಇನ್ನು ಬಹುವಿಲ್ಲ. ಅದು ಬೆಳಗಾಗುತ್ತಿದೆ. ಈ ಸೂರ್ಯೋದಯದ ರನ್ನ ಕಿರಣಗಳೊಡನೆಯೇ ಲೋಕದಲ್ಲಿ ಸತ್ಯ ಎಂಬುದು ಬೆಳಗಬೇಕಾಗಿದೆ. ಭೀಮ ಎಂಬಾತನಿಂದ ಲೋಕಖ್ಯಾತಿಯು ಬೆಳಗಬೇಕಾಗಿದೆ. ಈ ಜರಾಸಂಧನೆಂಬತಕ್ಕಂಥ ರಾಕ್ಷಸೀ ಕೃತ್ಯ ಮನೋಭಾವವುಳ್ಳ ದುಷ್ಟನಿಂದ ಸೆರೆಗಾಗಿರ್ತಕ್ಕಂಥ ಅನೇಕ ಜನರು ಬಂಧ ಮುಕ್ತರಾಗಬೇಕಾಗಿದೆ. ನಡೆ ಎಂಬುದಾಗಿ ಹೇಳಿ ಆ ಬೆಳಗಾಗುತ್ತಿರುವುದರೊಳಗಾಗಿ ಅರಮನೆ ಕಡೆಗೆ ಮಹಾನುಭಾವರಾದಂಥ ಕೃಷ್ಣ, ಭೀಮ, ಅರ್ಜುನಾದಿಗಳು ಸಹ ದಯಮಾಡಿಸುತ್ತಿದ್ದಾರೆ. ಜಗದೊಡೆಯನಾದ ಕೃಷ್ಣ ತನ್ನ ಅನುಯಾಯಿಗಳನ್ನು ಕರೆದುಕೊಂಡು ನಗರಿಯನ್ನು ಪ್ರವೇಶ ಮಾಡುವಾಗ ಮಗಧ ದೇಶಾಧಿಪತಿಯಾದ ಜರಾಸಂಧ ಶಾಂತಿ ಕಾರ್ಯದಲ್ಲಿ ಕುಳಿತಿದ್ದಾರೆ. ವಿಪ್ರಸಾದ ಶರಣರಿಗೆ ದಾನ ಧರ್ಮಗಳನ್ನು ಕೊಡುತ್ತಿದ್ದಾರಂತೆ. ಬರುತ್ತಿರಬಹುದಾಗಿರ್ತಕ್ಕಂಥ ಈ ಸ್ನಾತಕ ಬ್ರಾಹ್ಮಣ ವೇಷಧಾರಿಗಳಾಗಿರುವ ಕೃಷ್ಣಾರ್ಜುನರ ಭೀಮರನ್ನು ಕಂಡು ಎದ್ದು ಕೈಗಳನ್ನು ಜೋಡಿಸಿದ. ವಂದನೆ, ಆರು ನೀವೆಂಬುದನ್ನು ನಾನರಿಯೇ, ಆರಾದೊಡುಂ ಸರಿಯೇ, ಹಿರಿಯರಿಗೆ ಎರಗುವೆನು ವಂದನೆಯು ಅಯ್ಯ. ಅಯ್ಯ, ಇದೋ ನಿಮಗೆ ವಂದನೆ. ಆ ವಂದನೆ ಎಂದು ನಮಸ್ಕಾರ ಮಾಡಬೇಕು ಎಂದು ಪ್ರಾರಂಭಿಸಿದ್ದಾನೆ ಕರಗಳನ್ನು ಜೋಡಿಸಲು ಜರಾಸಂಧ. ಅಷ್ಟರೊಳಗಾಗಿ ಕೃಷ್ಣ ಮಂಗಳವಾಗಲಿ, ಶುಭವಸ್ತು, ಸಕಲ ಇಷ್ಟಾರ್ಥ ಸಿದ್ಧಿರಸ್ತು, ಶುಭಂ ಭೂಯಾತ್ ಅಂತ ಎಲ್ಲ ಆಶೀರ್ವಾದ ಮಾಡಿಬಿಟ್ಟ. ಜರಾಸಂಧನ ಎರಡು ಕೈಗಳಿನ್ನೂ ಸಂಧಿಸಿಲ್ಲ, ವಂದನೆಯಾಗಿಲ್ಲ. ನಮಸ್ಕಾರ ಮಾಡುವುದಕ್ಕೆ ಮುಂಚಿತವಾಗಿ ಆಶೀರ್ವಾದ ಮಾಡಿದ್ದನ್ನು ನೋಡಿ ಜರಾಸಂಧ ಕೇಳಿದ, ಏನಿದು ಆಶ್ಚರ್ಯ! ಧರ್ಮಶಾಸ್ತ್ರವನ್ನು ಬಲ್ಲಂಥ ತಾವು ಈ ರೀತಿ ನನಗೆ ಆಶೀರ್ವಾದವನ್ನು ಮಾಡಿದರಲ್ಲ. ಕಾರಣ, ಕಿರಿಯರು ಎರಗದೆ ಹಿರಿಯರು ಆಶೀರ್ವದಿಸುವುದು ಸರಿಯಲ್ಲ. ನಾನಿನ್ನು ಕರ ಜೋಡಿಸಿ ವಂದಿಸಿಲ್ಲ, ಮುಂಚಿತವಾಗಿಯೇ ನೀವು ನನಗೆ ಆಶೀರ್ವಾದ ಮಾಡುತ್ತಿದ್ದೀರಾ. ಈ ಆಶೀರ್ವಾದ ಮಾಡುತ್ತಿರುವುದನ್ನು ಕಂಡರೆ ನೀವು ನನಗೆ ಒಳ್ಳೆಯದನ್ನು ಮಾಡಲು ಬಂದವರಲ್ಲ ಎಂದು ಅರ್ಥವಾಗುತ್ತಿದೆ. ಆದರೂ ಚಿಂತೆ ಇಲ್ಲ. ಬ್ರಾಹ್ಮಣರಂತೆ ಕಾಣುವ ನಿಮಗೆ ಇದು ವಂದನೆ. ದಯಮಾಡಿಸಿ, ಏನಾಗಬೇಕು ನಿಮಗೆ?
ಕೃಷ್ಣ ಕೇಳಿದ, ಭಿಕ್ಷಾ ಭಿಕ್ಷಾ, ಏನು ಭಿಕ್ಷ ಬೇಕು ಕೇಳಿ, ನೀವು ಕೇಳಿದ್ದನ್ನು ಕೊಟ್ಟು ಬಿಡ್ತೇನೆ. ಹಾಗಂದ ಕೂಡಲೇ ಕೃಷ್ಣ ಹೇಳಿದ, ಯುದ್ಧ ಭಿಕ್ಷಾ. ಜರಾಸಂಧ ಎದ್ದೇನು, ಯುದ್ಧ ಭಿಕ್ಷಾ? ಹೌದು, ನಾನು ನಿಮ್ಮನ್ನು ಕಂಡೊಡನೆ ತಿಳಿದುಕೊಂಡೇ ನೀವು ಬ್ರಾಹ್ಮಣರಲ್ಲ. ಯಾಗ ನಡೆಯುತ್ತಿರುವ ಎಡೆಗೆ ಬರುತ್ತಿರುವ ನೀವು ಗಂಧ ಪುನುಗು ಅತ್ತರು ಜವ್ವಾದಿ ಲೇಪನಗಳನ್ನು ಮಾಡಿಕೊಂಡು ಪುಷ್ಪಮಾಲಿಕೆಯನ್ನು ಹಾಕಿಕೊಳ್ಳುತ್ತಾ ತಾಂಬೂಲವನ್ನು ಮೆಲ್ಲುತ್ತಾ ಬರುತ್ತಿರುವುದನ್ನು ಕಂಡರೆ ನೀವು ಸದ್ಬ್ರಾಹ್ಮಣರಲ್ಲ, ಆಗಲೇ ತಿಳಿದೆ. ಆದರೂ ನಿಮ್ಮ ಈ ವೇಷವನ್ನು ಕಂಡು ವಂದಿಸಿದೆ. ಇದನೋಡು ಮಧ್ಯದಲ್ಲಿ ನಿಂತಿರುವವನೇ ನಿನ್ನ ಬಲಭಾಗದಲ್ಲಿ ನಿಂತಿರುವವನು ಹೇಗೆ ಕಾಣ್ತಾನೆ ಎಂದರೆ, ಅಗಾಧವಾದ ದೇಹ ಬಾಹುಲ್ಯವುಳ್ಳವನು, ಮದಿಸಿದ ಕರಿಯಂತೆ ಕಾಣುವವನು, ಅವನ ಮಾಂಸಖಂಡಗಳೆಲ್ಲವೂ ಉಂಡೆ ಉಂಡೆಯಾಗಿ ಅವನ ದೇಹಕ್ಕೆ ಮೆತ್ತಿದೆಯೇನೋ ಅನ್ನುವಂತಹ ಪ್ರಚಂಡನಂತೆ ಕಾಣುವವನು, ಉರಿಮೀಸೆಯವನು. ಇವನನ್ನು ಕಂಡರೆ ಇವನು ಬ್ರಾಹ್ಮಣನಲ್ಲ. ಇದಿಗೋ ನಿನ್ನ ಈ ಕಡೆ ನಿಂತಿರುವವನು, ಅವನ ಎಡಭುಜದ ಮೇಲೆ ಧನಸ್ಸನ್ನ ಇರಿಸಿ ಇರಿಸಿ ಜಡ್ಡು ಕಟ್ಟು ಹೋಗಿರುವ ಗುರುತು ಕಾಣುತ್ತಿದೆ. ಇವನು ಬ್ರಾಹ್ಮಣನಲ್ಲ. ಇವರಿಬ್ಬರ ಮಧ್ಯದಲ್ಲಿ ನಿಂತಿರುವ ನೀನು ಬಹು ಚಂಚಲ ಸ್ವಭಾವದವನು, ಅತಿ ಬುದ್ಧಿವಂತನು, ಚಮತ್ಕಾರಿ. ನೀನು ಸಹ ಬ್ರಾಹ್ಮಣನಲ್ಲ. ಹೇಳಿ, ನನ್ನಲ್ಲಿ ಯುದ್ಧವನ್ನು ಅಪೇಕ್ಷೆ ಮಾಡುತ್ತಿರುವ ನೀವು ಯಾರು? ಕೃಷ್ಣ ಹೇಳಿದ, ಭಲಾ ಜರಾಸಂಧ, ಸರಿಯಾದ ರೀತಿಯಲ್ಲೇ ನಮ್ಮನ್ನು ಗುರುತು ಹಚ್ಚಿದೆ. ನಿಜ ನಿಜ, ನಮ್ಮನ್ನು ಯಾರು ಎಂದು ತಿಳಿಯಬೇಕಾದ್ದು ನಿನಗೆ ಅವಶ್ಯಕವಾಗಿದೆ. ಹೇಳ್ತೇನೆ ಕೇಳು. ನನ್ನ ಬಲಭಾಗದಲ್ಲಿ ನಿಂತಿರುವವನು ಯಾರು ಬಲ್ಲೆಯ? ಮಲ್ಲರೊಳಗೆ ಮಲ್ಲ, ಜಗದೇಕ ಮಲ್ಲ, ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಮಲ್ಲ, ಭೀಮಾ. ಭೀಮಾ ಎಂದೊಡನೆ ಭೀಮಸೇನ ಮೀಸೆಯನ್ನು ತಿರುಗಿಸಿ ಅಂದ. ಅವನ ಗುಟ್ರ ಹಾಕಿದ್ ನೋಡಿ ಜರಾಸಂಧ. ಭೀಮಾ, ಭಲೆ ಭಲೆ, ಇವನೇ ಮಧ್ಯಮ ಪಾಂಡವನಾಗಿರುವ, ಚಾಪವಿದ್ಯಾ ವಿಶಾರದನಾಗಿರುವ ಅರ್ಜುನ. ಜರಾಸಂಧ ಕೇಳಿದ, ಇವನು ಭೀಮ, ಈ ಕಡೆಯಲ್ಲಿರುವವನ ಅರ್ಜುನ, ಇವರಿಬ್ಬರ ಮಧ್ಯದಲ್ಲಿರುವ ನೀನು ಯಾರು? ಭೀಮ ಮೆಲ್ಲನೆ ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ಸ್ವಲ್ಪ ಹಿಂದಕ್ಕೆ ಬಂದ್ಬಿಡು, ಮೊದಲೇ ನಿನ್ನ ನೋಡಿದ್ರೆ ಅವನಿಗಾಗೋಲ್ಲ ಅಂತ ಹೇಳ್ತಿದ್ದೀಯಾ, ಸ್ವಲ್ಪ ಹಿಂದೆ ಬಾ ಕೃಷ್ಣ. ಕೃಷ್ಣ ಹೇಳಿದ, ಭೀಮ, ಏನು ಭಯವಿಲ್ಲ, ನಾನು ಈ ವೇಷದಲ್ಲಿರುವುದರಿಂದ ಅವನು ನನ್ನನ್ನೇನು ಮಾಡುವಂತಿಲ್ಲ. ಸ್ವಲ್ಪ ನಿಲ್ಲು, ನಾನು ಯಾರು ಎಂಬುದನ್ನು ಹೇಳುತ್ತೇನೆ. ಅಯ್ಯ, ನಾನು ಯಾರು ಎಂದೇ ಅಲ್ವೇ? ಹೌದು, ವಸುದೇವ ಬಾಲ, ಮುರಳಿಗಾನಲೋ, ನಂದ ಗೋಪಾಲ, ಕೃಷ್ಣ ನಾಮಾಂಕಿತದವನು ನಾನು. ಅಯ್ಯ, ನಂದಗೋಪಾಲ, ವಸುದೇವ ಬಾಲ, ಮುರಳೀಗಾನ ಲೋಲ, ಕೃಷ್ಣ. ಕೃಷ್ಣ ಎಂದೊಡನೆ ಜರಾಸಂಧ ಕೃಷ್ಣ ಕೋಪ ತಡೆಯಲಿಕ್ಕಾಗದೆ, ಎಲವೋ ಕೃಷ್ಣ, ಬಹುಕಾಲದವರೆಗೂ ನನ್ನ ಕೈಗೆ ಸಿಕ್ಕದೆ ಅಲ್ಲಿ ಇಲ್ಲಿ ತಲೆಬರಿಸಿಕೊಂಡು ತಿರುಗುತ್ತಿದ್ದ ನೀನು
ಇಂದು ಬ್ರಾಹ್ಮಣ ವೇಷಧಾರಿಯಾಗಿ ಬಂದಿರುವೆ. ಯುದ್ಧವನ್ನು ಅಪೇಕ್ಷೆ ಪಟ್ಟರಲ್ವೇ? ನಿಮ್ಮ 3 ಜನಗಳ ಮೇಲೆ ಯಾರ ಮೇಲೆ ಯುದ್ಧ? ಬೇಕಾದರೆ ಒಬ್ಬರ ಮೇಲಾದರೂ ಆಗಬಹುದು, ಇಬ್ಬರು ಏಕಕಾಲದಲ್ಲಿ ಯುದ್ಧಕ್ಕೆ ಬಂದರಾಗಬಹುದು, ಅಥವಾ ನೀವು 3 ಜನಗಳು ಏಕವಾಗಿ ನಿಂತರೂ ಆಗಬಹುದು. ಏನ್ ಹೇಳ್ತೀರಾ? ಆಗ ಕೃಷ್ಣನನ್ನ ಏನೇನೋ ಅಂದನಲ್ಲ, ಅವನ ಪರಮಾಪ್ತ ಭಕ್ತನಾದ ಪಾರ್ಥನಿಗೆ ಇದು ಸಹಿಸಲಿಲ್ಲ. ಪಾರ್ಥನೇನು ಮಾಡದೆ ಹೆರವೋ ಜರಾಸಂಧ, ಅಷ್ಟೊಂದು ಅಹಂಕಾರದಿಂದ ಮಾತನಾಡುತ್ತಿರುವೆಯಾ? ಸೊಕ್ಕೆ ನಿನಗೆ ಅಷ್ಟೊಂದು? ಹೇಳು, ನಿನಗೆ ಯುದ್ಧ ಮಾಡುವ ಚೈತನ್ಯವಿದ್ದರೆ ನಮ್ಮ 3 ಜನಗಳ ಮೇಲೆ ಯಾರ ಮೇಲೆ ಬೇಕಾದ್ರೂ ಯುದ್ಧ ಮಾಡು. ಕೃಷ್ಣ ನೋಡಿದ ಕೆಟ್ಟ ಹೋಯ್ತು ಕೆಲಸ. ಅವನು ಯಾರಿಂದ ಸಂಹಾರವಾಗಬೇಕು ಅಂತ ನನ್ನ ಸಂಕಲ್ಪ ಇದೆಯೋ, ಮಧ್ಯೆ ಬಾಯಿ ಹಾಕಿ ಅರ್ಜುನ ಎಲ್ಲ ಕೆಡಿಸಿಬಿಟ್ನಲ್ಲ. ಈ ಮಧ್ಯೆ ಬಾಯಿ ಹಾಕೋರಿಂದ ಏನೇನೋ ಅನರ್ಥ. ಯಾರೊಬ್ಬರು ಮದುವೆ ಸಹಾಯ ಕೇಳಲಿಕ್ಕೆ ಹೋದ್ರು. ಸ್ವಾಮಿ, ನನ್ನ ಮಗಳು ಮದುವೆ ಆಗಬೇಕು, ಏನಾದರೂ ಸಹಾಯ ಮಾಡಿ. ಪಾಪ ಆತ ಸಹಾಯ ಮಾಡೋನ್ ಜೋಬ್ನಲ್ಲಿ 5 ರೂಪಾಯಿ ಇತ್ತು. ಅವನು ಯೋಚನೆ ಮಾಡ್ದ, ಈತನಿಗೆ 3 ರೂಪಾಯಿ ಕೊಟ್ಟು 2 ರೂಪಾಯಿ ನಾವು ಇಟ್ಕೊಳ್ಳೋಣ ಅಂತ ಆ ಕೊಡೋನು ಯೋಚನೆ ಮಾಡ್ತಿದ್ದ. ಮಧ್ಯದಲ್ಲೊಬ್ಬ ಇದ್ದವನು ಮಧ್ಯಸ್ಥಗಾರ ಏನು ಮಾಡ್ದ, ಆಹಾಹಾ, ಅಯ್ಯ ದಾನ ಕೇಳೋಕ್ ಬಂದಿರೋನೆ, ಎಂಥ ಕಡೆಗೆ ಬಂದಿದ್ದೀಯಾ ಅಂದ್ರೆ, ಈತ ಮಹಾಪುಣ್ಯಾತ್ಮ, ಬಹಳ ಧರ್ಮಿಷ್ಠ. ಯಾರಾದ್ರೂ ಮದುವೆ ಅಂದ್ರೆ 500, 600, 300, 400 ಕಡಿಮೆ ಇಲ್ಲದೆ ಕೊಡ್ತಾನೆ ಅಂದ. ಆ 5 ರೂಪಾಯಿ ಇಟ್ಕೊಂಡ್ರವ್ರು ಯೋಚನೆ ಮಾಡಂದ, ಈ ಮಧ್ಯಸ್ಥಗಾರನಿಗೇನಪ್ಪ ನಷ್ಟ ಅಂದ್ರೆ ಮಾತೇ ನಷ್ಟ, ಕೊಡೋರ್ಗಲ್ವೇ ಕಷ್ಟ. ಮಾತು ಆಡಿದರೆ ಹೇಗಿರಬೇಕು? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಎನ್ನಬೇಕು. ಹಾಗೆ ಮಾತನಾಡಬೇಕಷ್ಟೇ. ಬಹುಜನಕ್ಕೆ ಮಾತನಾಡೋಕೆ ನಿಂತು ಬಿಟ್ರೆ ಫುಲ್ ಸ್ಟಾಪೇ ಇರಲ್ಲ. ಕೆಲವರು ಮಾತನಾಡೋಕೆ ನಿಂತರೆ ಅರ್ಧ ಗಂಟೆಗೆ ಒಂದೊಂದು ಮಾತಾಡ್ತಾರೆ. ಆರೋಗ್ಯವಾಗಿದ್ದೀರಾ ಅಂದ್ರೆ ಯಾರು? ನೀವು? ನಾನೇ? ಅಷ್ಟೊತ್ತು ಬೇಕು ಅವನು ಅನ್ನೋದಕ್ಕೆ. ಇನ್ನು ಕೆಲವರು ಮಾತನಾಡಿದ್ರೆ ಫುಲ್ ಸ್ಟಾಪೇ ಇರೋಲ್ಲ. ಚೆನ್ನಾಗಿದ್ದೀರಾ? ಓಹೋ, ಬಹಳ ದಿವಸ ಆಯ್ತು ನಿಮ್ಮನ್ನು ನೋಡಿ, ಮನೆ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಎಷ್ಟು ದಿವಸ ಆಗುತ್ತೆ ನಿಮ್ಮನ್ನು ನೋಡಿ. ನೀವು ನಾವು ಸೇರಿದ್ದು ತುಮಕೂರಿನಲ್ಲಿ, ಅಲ್ಲಿಂದ ಆಚೆಗೆ ನೀವು ಸಿಕ್ಕಲಿಲ್ಲ, ನಾನು ಸಿಕ್ಕಲಿಲ್ಲ. ಅಲ್ಲಿಂದ ಬಂದು ನಾನು ಬೆಂಗಳೂರಿನಲ್ಲಿದ್ದೆ, ಬೆಂಗಳೂರಿನಿಂದ ಮಡಿಕೇರಿಗೆ ಟ್ರಾನ್ಸ್ಫರ್ ಆಗೋಗ್ಬಿಡ್ತು. ಅಲ್ಲಿ ಮಕ್ಕಳು ಮದುವೆ ಮಾಡಬೇಕು ಅಂತಿದ್ದೆ, ವ್ಯಾಪಾರಕ್ಕೆ ನಿಂತ್ಕೊಂಡೆ, ಕೈ ಸುಟ್ಕೊಂಡ್ಬಿಟ್ಟೆ. ಅಲ್ಲಿಂದ ಬಂದಿದ್ದೆ, ಇರುವಾಗ ಇಲ್ಲಿ ಬೊಂಬಾಯಿ ಹೋಗೋಣ ಅಂತ ನೋಡಿದೆ. ನನ್ನ ಅವಸ್ಥೆ ಯಾಕೆ ಹೇಳ್ತೀರಾ? ಬಸ್ ಇಲ್ಲ, ಮೋಟ್ರ್ ಇಲ್ಲ, ರೈಲ್ ಇಲ್ಲ, ಅಯ್ಯಯ್ಯೋ ಯಾಕೆ ಹೇಳ್ತೀವಿ? ಇವ್ರನ್ನ ಯಾರು ಹೇಳು ಅಂತಾರೆ ಇಷ್ಟುದ್ದ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಮಾತಿಲೊಳಗಣ ಮಾತು ಜಾನನ ಮಾತು ಮುತ್ತಿನಂತಿಹುದು ಕಣ. ಇಲ್ಲಿ ಯಾಕಿ ಮಾತು ಬಂತು ಎಂದರೆ, ಅರ್ಜುನ ನಮ್ಮ 3 ಜನಗಳ ಮೇಲೆ ಯಾರ ಮೇಲೆ ಬೇಕಾದ್ರೂ ಯುದ್ಧ ಮಾಡು. ಜಗದೊಡೆಯನಾದ ಕೃಷ್ಣ ಥಟ್ಟನೆ ಮುನ್ನುಗ್ಗಿದ. ಫಲ ಅರ್ಜುನ ಫಲ. ಎಷ್ಟೇ ಆಗಲಿ ಕ್ಷತ್ರಿಯನಲ್ಲವೇ, ನಿನ್ನ ಆ ಕ್ಷತ್ರ ತೇಜಸ್ಸಿಗೆ ಅನುಗುಣವಾದ ರೀತಿಯಲ್ಲೇ ಮಾತನಾಡಿದೆ. ಹೌದು ಹೌದು, ಜರಾಸಂಧ ನಮ್ಮ ಮೇಲೆ ಬರಬೇಕಾಗಿತ್ತು ಯುದ್ಧಕ್ಕೆ, ಆಗ ತೋರುತ್ತಿದ್ದೀವಿ ನನ್ನ ಕೈ. ಆದರೆ ಅರ್ಜುನ, ನಮ್ಮ ದುರಾದೃಷ್ಟ ಏನಪ್ಪಾ ಎಂದರೆ, ಪಸಿದಡು ಹುಲಿ ಪುಲ್ಲ ಮೇಯುವುದೇ, ಹಸಿವಾದಡು ಹುಲಿ ಹುಲ್ಲನ್ನು ತಿನ್ನುವುದಿಲ್ಲ, ಆನೆಯ ಮಸ್ತಕವನ್ನೇ ಹುಡುಕುತ್ತೆ ಎನ್ನುವ ಗಾದೆಯಂತೆ ಮಹಾಬಲಶಾಲಿಯಾಗಿರುವ ಈ ಜರಾಸಂಧ ತನಗೆ ಸಮಬಲಶಾಲಿಯಾಗಿರುವ ಭೀಮನನ್ನು ಹುಡುಕ್ತಾನೆ ವಿನಃ ನಮ್ಮ ಮೇಲೆ ಯುದ್ಧಕ್ಕೆ ಬರಲ್ಲ. ಬಂದಿದ್ರೆ ಚೆನ್ನಾಗಿತ್ತು ಅಂದ. ಹಾಗಂದ ಕೂಡಲೇ ಜರಾಸಂಧ ನಕ್ಕ. ಏಯ್ ಕಳ್ಳ, ನಿಜವನ್ನೇ ಆಡಿದೆ, ಸತ್ಯವನ್ನೇ ಆಡಿದೆ. ನನಗೆ ಸಮಬಲಶಾಲಿಯಾಗಿರ್ತಕ್ಕಂಥವನು ಎಂದರೆ ಈ ಜಗದೇಕ ವೀರ ಭೀಮ. ಭೀಮ ಯಾವ ಯುದ್ಧ? ಗದಾಯುದ್ಧವೇ? ಮಲ್ಲಯುದ್ಧವೇ? ಖಡ್ಗಯುದ್ಧವೇ? ಭೀಮನಂದ ಯಾವ ಯುದ್ಧವಾದರೇನು? ನೀನಪೇಕ್ಷಪಟ್ಟ ಯುದ್ಧಕ್ಕೆ ನಾನು ಸಿದ್ಧ, ನೀನಪೇಕ್ಷಪಟ್ಟ ಯುದ್ಧಕ್ಕೆ ನಾನು ಸಿದ್ಧ ಎಂದೊಡನೆ ಜರಾಸಂಧ ಹೇಳಿದನಂತೆ, ಇಂದಿನ ದಿನ ವಿಶ್ರಾಂತಿ,
ನಮ್ಮ ರಾಜಭವನದಲ್ಲಿ ನೀವು ವಿಶ್ರಾಂತಿಯನ್ನು ಪಡೆಯಿರಿ. ನಾಳೆಯ ದಿನ ಯುದ್ಧಗಳಲ್ಲಿ ಶ್ರೇಷ್ಠವೆಂದೆನಿಸಿರುವ ಮಲ್ಲ ಯುದ್ಧ. ಭೀಮ, ಸಿದ್ಧನಾಗು. ನಾಡಿನಲ್ಲೆಲ್ಲ ಡಂಗುರ ಸಾರಿದರಂತೆ, ಜನಗಳೆಲ್ಲರೂ ಬಂದು ಸೇರುವಂತೆ ಕಿಕ್ಕಿರಿದ ಜನಸ್ತೋಮ. ಹಿಂದೆಂದು ಕಾಣದೇ ಇರುವ ಮಲ್ಲ ಯುದ್ಧವನ್ನು ನೋಡಲು ಅಸದಳವೆನಿಸಿತು ಲೋಕದ ಜನರಿ ಕಂಡ ನಿಜದ ತರ ನೋಡೆ. ಘನತರವೆನಿಸಿದ ಮಲ್ಲ ಯುದ್ಧವನ್ನು ನೋಡಲು ಮನದೊಳು ಮಾಡೆ. ಹರಿಯ ಒಲಿಮೆಯನ್ನು ಪಡೆದ ಭೀಮನವ, ಹರಿಯ ಒಲಿಮೆಯನ್ನು ಪಡೆದ ಭೀಮನವ ಕಣ್ಮುಚ್ಚಿದ ಕುಳಿತಿದೆ. ಹರಿಯು ತಾನು ಕರುಣೆಯನ್ನು ತೋರುತ್ತಲಿ ವರವ ನೀಡಲು ನಿಂತಿದೆ. ನಾರಾಯಣ 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 ಹರಿನಾರಾಯಣ ನಾರಾಯಣ ನಾರಾಯಣ ಹರಿ ಹರಿ ನಾರಾಯಣ 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 ಹರಿ ಹರಿ ನಾರಾಯಣ ನಾರಾಯಣ. ಬೆಳಗಾಗುವುದರೊಳಗಾಗಿ ಮಲ್ಲ ಯುದ್ಧವನ್ನು ನೋಡುವುದಕ್ಕಾಗಿ ಅರಮನೆಯ ಮುಂದುಗಡೆ ಜನ ಸೇರಿದ್ದಾರಂತೆ. ಹೇಗಿದೆ ಜನಸ್ತೋಮ ಎಂದರೆ ಎಳ್ಳನ್ನು ಎರಚಿದರೆ ನೆಲಕ್ಕೆ ಬೀಳದಷ್ಟು ಜನ. ಭೀಮಸೇನ ಬಂದು ಒಂದು ಸಲ ತಾನು ಕಾಳಗಕ್ಕೆ ಧರಿಸಬೇಕಾದ ಉಡುಪನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾಗಿ ನಿಂತ. ಮತ್ತೊಂದು ಕಡೆ ಜರಾಸಂಧ ನಿಂತ. ಆತನನ್ನು ಕಂಡೊಡನೆ ಎಲ್ಲರೂ ಬೆದರು ಬಿಟ್ರಂತೆ. ಅಯ್ಯೋಯ್ಯಪ್ಪ, ಏನೇ ಹೀಗಿದ್ದಾರೆ ಇವರು ನಿಜವಾಗ್ಲೂ ಮನುಷ್ಯರ? ಇವ್ರ ಕಂಕಳಲ್ಲೇನಾದ್ರೂ ಸಿಕ್ಕಾಕೊಂಬಿಟ್ರೆ ನಾವು ಬದುಕೋ ಹಂಗಿಲ್ಲ, ಪ್ರಪಂಚದಲ್ಲಿ ಯಾರು ಬದುಕೋ ಹಾಗಿಲ್ಲ. ಜಟ್ಟಿಗಳೆಂದರೆ ಹಾಗಿರುತ್ತಿದ್ದರು ಜಟ್ಟಿಗಳು. ಹಾಗಿರಬೇಕು ಎಂತಲೇ ಅವರನ್ನು ಸಾಕ್ತಿದ್ದರು. ಬ್ರಹ್ಮಚರ್ಯ ಪರಿಪಾಲನೆಯನ್ನು ಮಾಡುವವರು ವಜ್ರಕಾಯಸ್ಥರಾಗಿರುತ್ತಾರೆ. ಅಂಥವರಿಂದ ಲೋಕದಲ್ಲಿ ಯಾವುದಾದ್ರೂ ಮಹತ್ತರವಾದ ಕಾರ್ಯವನ್ನು ಸಾಧಿಸಲು ಸಾಧ್ಯ. ನಮ್ಮ ಭಾರತದಲ್ಲಿ ವಿವೇಕಾನಂದ ಲೋಕ ಪ್ರಖ್ಯಾತ ಭಾರತದ ಜ್ಞಾನ ಜ್ಯೋತಿ, ಬ್ರಹ್ಮಚರ್ಯದಲ್ಲಿ ಜಗತ್ತಿಗೆ ಆದರ್ಶ ಪುರುಷರಾಗಿ ಮೆರೆದವರು. ಒಂದು ಸಲ ಅವರು ಪ್ರಯಾಣ ಮಾಡಬೇಕು ಅಂತ ರೈಲ್ವೆ ಸ್ಟೇಷನ್ನಲ್ಲಿ ರೈಲು ಹತ್ತಬೇಕು. ಅವರು ಸಿದ್ಧತೆ ಮಾಡಿಕೊಂಡು ಹತ್ತಾ ಇದ್ದಾರೆ. ಆ ಕಡೆಯಿಂದ ಒಬ್ಬ ಓಡಿ ಬಂದ. ಅವನೊಳ್ಳೆ ಒಣಗಲ ಕೊಂಬಿದ್ದಾಗಿದ್ದ. ಆರೋಗ್ಯ ಶಾಸ್ತ್ರದ ಮೊದಲನೇ ಪಾಠ. ಕೈನಲ್ಲಿ ತನ್ನ ಸಾಮಗ್ರಿಗಳನ್ನ ಹಿಡ್ಕೊಂಡು ದಡ 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 ಬಂದ. ಈ ಕೆಲವರಿಗೆ ರೈಲ್ ನಿಂತಿದ್ರೆ ಮೆತ್ತಗೆ ಹತ್ತೋಗೋ ಅಭ್ಯಾಸ ಇರಲ್ಲ, ಛಕ್ ಅಂತ ಹಾರೋ ಅಭ್ಯಾಸ. ಛಕ್ ಅಂತ ಹಾರೋದು, ಫಕ್ ಅಂತ ಬಿದ್ದು ಬಿಡೋದು, ಆಮೇಲೆ ಅಯ್ಯಯ್ಯೋ ಅಂತ ಆಡೋದು. ವಿವೇಕಾನಂದರು ಆ ಮೆಟ್ಲು ಹತ್ತಾ ಇದ್ರೆ ಇವನೇನು ಮಾಡ್ದ? ಹಾರಿದ. ಅವರ ಆ ವಜ್ರಕಾಯ ಸೋಕಿದೊಡನೆ ಅವನೇ ಢಮ್ ಅಂತ ಕೆಳಗೆ ಬಿದ್ದುಬಿಟ್ಟ. ಬಿದ್ರೆ ಅವನಿಗೆ ಅವಮಾನವಾಯಿತು. ಅವನೇನು ಮಾಡ್ದ? ಅಲ್ಲಿ ಯಾರೋ ಹೋಗ್ತಿದ್ದು ಪೊಲೀಸ್ನವ್ರು ಕರೆದ, ಬನ್ರಿ ಇಲ್ಲಿ ನೋಡ್ರಿ, ಈ ಸನ್ಯಾಸಿ ನಾನು ಈ ರೈಲ್ ಹತ್ತಿದ್ರೆ ನನ್ನ ಹಿಡ್ಕೊಂಡು ಹೊಡೆದು ಬಿಟ್ಟ, ಹಿಡ್ಕೊಳ್ರಿ ಅವ್ರನ್ನ. ಪಾಪ ಅವ್ರಿಗೆ ಗೊತ್ತಿಲ್ಲ. ಇವರಿಬ್ಬರನ್ನು ಸ್ಟೇಷನ್ಗೆ ಹೇಳ್ಕೊಂಡು ಹೋದ್ರು. ಅಲ್ಲೊಬ್ಬ ಇನ್ಸ್ಪೆಕ್ಟರ್ ಕೂತಿದ್ರು. ಅವ್ರಿಗೂ ಗೊತ್ತಿಲ್ಲ. ಯಾಕ್ರಿ ಸನ್ಯಾಸಿಗಳಾಗಿದ್ದೀರಾ? ಪಾಪ ಈತನೇನ್ರಿ ಮಾಡಿದ್ರಿ? ಅವನಂದ, ಸ್ವಾಮಿ ನಾನು ರೈಲ್ ಹತ್ತಾ ಇದ್ರೆ ಇವನ್ ನನ್ನ ಹಿಡ್ಕೊಂಡು ಗುದ್ದು ಬಿಟ್ಟ. ವಿವೇಕಾನಂದರು ನಕ್ಕರಂತೆ. ಆ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ಸ್ವಾಮಿ ಅಧಿಕಾರಿಗಳೇ, ಇವನು ನಾನು ಹೊಡೆದ ಅಂತ ಹೇಳ್ತಾನೆ ನೋಡಿ, ನಾನು ಹೊಡೆದ್ರೆ ಸಾಮಾನ್ಯವಾಗಿ ಹೀಗೆ ಹೊಡಿತೇನೆ ಅಂತ ಹೇಳಿ ಅಲ್ಲೊಂದು ಕರಿ ಮರದ ಹಲಿಗೆಯ ಒಂದು ಮೇಜಿತ್ತು. ಕೈ ತೆಗೆದು ಮುಷ್ಟಿ ಹಿಡಿದು ಜಯ ರಾಮಕೃಷ್ಣ ಅಂತ ಢಮ್ ಅಂತ ಗುದ್ದಿದರು. ಅದು ಸುಮಾರು ಒಂದು 25 ಚೂರುಗಳಾಗಿ ಬಿದ್ದುಬಿಟ್ಟು ಪುಡಿಪುಡಿಯಾಗಿ ಹೋಯ್ತು. ಆಗ ವಿವೇಕಾನಂದರು ಹೇಳ್ತಾರೆ, ಸ್ವಾಮಿ ನಾನು ಹೊಡೆದೆ ಅಂತ ಈತ ಹೇಳ್ತಾನೆ ಈ ಪ್ರಯಾಣಿಕ,
ನಾನಿದೇ ಏಟು ಇವನಿಗೆ ರೈಲ್ವೆ ಸ್ಟೇಷನ್ನಲ್ಲಿ ಕೊಟ್ಟಿದ್ರೆ ಇವನು ಪೊಲೀಸ್ ಸ್ಟೇಷನ್ವರೆಗೂ ಬರ್ತಿದ್ನ. ಯೋಚನೆ ಮಾಡಿ. ಆಗ ಅಧಿಕಾರಿಗಳು ಇವರನ್ನೇ ನೋಡುತ್ತಿದ್ರೆ ಆ ಪೆಟ್ಟು ತಿಂದವನು ಎದ್ದು ಹೇಳ್ತಾನಂತೆ, ಸ್ವಾಮಿ ನೀವು ಯಾರು? ಆಗ ವಿವೇಕಾನಂದರು ಹೇಳ್ತಾರೆ, ಯಾರಾದರೇನಪ್ಪ, ದೇಶವನ್ನ ಧರ್ಮವನ್ನ ಎಲ್ಲವನ್ನು ಕಾಪಾಡುವುದಕ್ಕೆ ಮೊದಲು ನಾವು ಈ ನಮ್ಮ ದೇಹವನ್ನೂ ಕಾಪಾಡಿಕೊಳ್ಳುವುದು ಮುಖ್ಯ ಕಣಪ್ಪ. ಕಾರಣ ಈ ದೇಹಾಂತರ್ಗತನಾಗಿರುವ ಪರಮಾತ್ಮ ಇರುವ ಪರ್ಯಂತರವೂ ದೇಹಕ್ಕೆ ಬೆಲೆ ಇದೆ. ಆದರೆ ಆ ದೇಹ ಶಿಥಿಲವಾಯಿತು ಎಂದರೆ ದೇಹಾಂತರ್ಗತನಾದ ಪರಮಾತ್ಮನು ಇರಲಿಕ್ಕೆ ಸಾಧ್ಯವಾಗಲ್ಲ. ನಾವು ಅವನಿಗೂ ದೇಶಕ್ಕೂ ಧರ್ಮಕ್ಕೂ ಎಲ್ಲಕ್ಕೂ ದ್ರೋಹ ಮಾಡದಂತಾಗುತ್ತಾದ್ದರಿಂದ ಜೀವನ್ ಭದ್ರಾಣಿ ಪಶ್ಯತಿ, ಎಚ್ಚರಿಕೆ. ತನುವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಕ್ಷೇಮ, ಎಲ್ಲಕ್ಕೂ ಒಳ್ಳೆಯದು ಎಂದು ಸಾರಿದರಂತೆ. ಈಗ ಈ ತತ್ವಗಳನ್ನೆಲ್ಲ ಕೇಳುವವರು ಬಹಳ ಅಪರೂಪ. ಯಾಕೀ ಮಾತು ಬಂತು ಎಂದರೆ, ಜಟ್ಟಿಗಳೆನಿಸಿರತಕ್ಕಂಥ ಜರಾಸಂಧ ಭೀಮಾದಿಗಳು ಕಾಳಗಕ್ಕೆ ನಿಂತಿದ್ದರೆ ಅವರನ್ನು ಕಂಡೆಲ್ಲರೂ ಅಯ್ಯೋಯಪ್ಪ ಏನಪ್ಪ ಹೀಗಿದ್ದಾರೆ ಅನ್ನುವಾಗ ಮಹಾನುಭಾವನಾದ ಭೀಮ ಓಡಿ ಬಂದು ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾನೆ, ಹೇ ಕೃಷ್ಣ, ನಿನ್ನನ್ನೇ ನಂಬಿದ್ದೇನೆ, ನೀನಲ್ಲದೆ ನಮ್ಮನ್ನು ಕಾಪಾಡುವರು ಯಾರು? ಜಯವಗೊಳಿಸೋ ಕೃಷ್ಣ, ಯುದ್ಧದಿ ಜಯವಗೊಳಿಸೋ ಕೃಷ್ಣ. ಕನಕರವೆನಿಸಿದ ಮೇಧಿನಿಯೋಳು ನಿನ್ನ ಭಕ್ತ ನಾನೆಂತ ಕೀರ್ತಿಯ ಉಳಿಸೋ ಜಯವಗೊಳಿಸೋ ಕೃಷ್ಣ. ಮುರಳೀಧರ ಶ್ಯಾಮ ಸುಂದರ, ಮುರಳೀಧರ ಶ್ಯಾಮ ಸುಂದರ ಗೋವಿಂದ, ಗೋವಿಂದ 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 ಜಯವಗೊಳಿಸೋ ಕೃಷ್ಣ. ಗತಿಯು ನೀನು ಎಲ್ಗನು ತಗನವರತ ಕರವ ಮುಗಿದೆನೋ ದೇವ, ನಿರುತ ನಿತ್ಯ ಲೋಲ ತ್ರಿಪುರ ಸುಂದರನ ಬದಿಯು ಜನಿ ಮೆರೆಯುತ್ತಿರಿ ಪರಿಯೊಳಗೆ ಜಯವಗೊಳಿಸೋ ಕೃಷ್ಣ ಕೃಷ್ಣ ಕೃಷ್ಣ. ಹೇ ಜಗದೊಡೆಯನಾದ ಕೃಷ್ಣ, ನೀನೇ ಗತಿ ಎಂಬುದಾಗಿ ನಿನ್ನನ್ನು ನಂಬಿಕೊಂಡಿದ್ದೇನೆ, ಕಾಪಾಡು. ಇದು ಹೊರಟಿದ್ದೇನೆ ಯುದ್ಧಕ್ಕೆ, ಜಯ ಲಭಿಸುವಂತೆ ಕಾಪಾಡು. ಕೃಷ್ಣ ಬೆನ್ನನ್ನು ತಟ್ಟಿ ಹೇಳುತ್ತಿದ್ದಾನೆ, ಭೀಮಸೇನ, ವಾಯುದೇವರ ಪುತ್ರನಾದ ನಿನಗೆ ಸೋಲೆಂಬುದೇ ಇಲ್ಲ, ಹೋಗು. ಕೃಷ್ಣ ಅಂತ ಹಾರಿದ. ಏನು ಪ್ರಾರಂಭವಾಯಿತು ಯುದ್ಧ, ಅದನ್ನು ನೋಡಿ ಜಗತ್ತಿನ ಜನಗಳೆಲ್ಲರೂ ಭಯಪಡುವಂತಿದೆಯಂತೆ. ಅದ್ಭುತವೆನಿಸಿತು ಕಾಳಗವು ಜಗದೇಕ ಮಲ್ಲರ ಮೇಳವು, ಅದ್ಭುತವೆನಿಸಿತು ಕಾಳಗವು ಜಗದೇಕ ಮಲ್ಲರ ಮೇಳವು. ಮದಿಸಿದ ಕರಿಗಳ ಕಾಳಗವು ಗಡಚಲಿಸಿದ ಗಿರಿಗಳ ಸಂಪಳವೋ, ಮದಿಸಿದ ಕರಿಗಳ ಕಾಳಗವು ಗಡಚಲಿಸಿದ ಗಿರಿಗಳ ಸಂಪಳವೋ. ಧರೆಯೊಳಗೆ ತಾವುರುಳುತ್ತ ಕೆವಳುತ್ತ ತಿರುಗುತ್ತ ವಲಸೆ ತೋರಿಸುತ್ತ ಮಲ್ಲರು, ಬೆದರಿ ಬೆರಗಾಗಿ ಅದರಿ ನಡುಗಾಡಿಗೆದೆ ಹಿಡಿದು ನಿಂತ ಜನಗಳು. ಭೀಮ ಪಿಡಿದ ಹೊರಗಡೆಗೆ ತಾನು ಹೊರದಾಡಿ ನಿಂತರ ಮಲ್ಲರು. ಅದ್ಭುತವೆನಿಸಿತು ಕಾಳಗವು ಜಗದೇಕ ಮಲ್ಲರ ಮೇಳವು. ಏನಿವರಿಬ್ಬರ ಕಾಳಗ ಮದಿಸಿದ ಕರಿಗಳ ಕಾಳಗವಂತೆ ನಡೆಯುತ್ತಿದೆಯಂತೆ. ಹೊರಳಾಡತ ಕೊನೆಗೊಂದು ಸಲ ಮಹಾನುಭಾವನಾದ ಭೀಮಸೇನ ಅವನನ್ನ ಎತ್ತಿ ಕೆಳಗೆ ಒಗದ.
ಇಲ್ಲಿ ಮತ್ತೊಂದು ಕಥೆಯನ್ನು, ಈ ಜರಾಸಂಧನ ವಧೆಯ ಕಥೆಯನ್ನು ಹೇಳುವುದುಂಟು. ಆಂಧ್ರ ದೇಶಾದಿಗಳಲ್ಲಿ ಈ ಜರಾಸಂಧನ ಸಂಹಾರದ ಬಗ್ಗೆ ಹೀಗೂ ಹೇಳುತ್ತಾರೆ. ಒಂದು ಸಲ ಭೀಮಸೇನ ಜರಾಸಂಧನನ್ನು ನೆಲಕ್ಕುರುಳಿಸಿ 2 ಭಾಗವಾಗಿ ಸಿಗಿದು ಬಿಸಾಡಿದ. ಕೃಷ್ಣನಲ್ಲಿ ಬಂದು, ಕೃಷ್ಣ, ಅವನನ್ನು ಸಿಗಿದಾಕ್ಬಿಟ್ಟೆ, 2 ಭಾಗವಾಗಿ ಸಿಗಿದಾಕ್ಬಿಟ್ಟೆ. ಆಗ ಹಿಂದುಗಡೆ 2 ಭಾಗವಾಗಿದ್ದ ದೇಹ ತಮಗೆ ತಾವಾಗಿ ಒಂದಕ್ಕೊಂದು ಹತ್ತಿರಕ್ಕೆ ಬಂದು ಥಟ್ಟನೆ ಸೇರಿ ಜೀವಂತನಾದ ಜರಾಸಂಧ ಎದ್ದು ಬಂದು ಭೀಮನನ್ನು ಗುದ್ದಿದ. ಭೀಮ ತಿರುಗಿ ನೋಡಿ, ಕೃಷ್ಣ ಏನಪ್ಪ, ಈ ಜರಾಸಂಧ ಅನ್ನೋರು ಎಷ್ಟು ಜನ ಇದ್ದಾರೆ ಕೃಷ್ಣ? ಯಾಕಯ್ಯ? ಅಲ್ಲ, ಈಗ ತಾನೇ ಒಬ್ಬನ ಸಿಗಿದು ಹಾಕಿದೆ, ಇನ್ನೊಬ್ಬ ಎದ್ದು ಬಂದಲ್ಲ. ಅಯ್ಯ, ಮತ್ತೊಮ್ಮೆ ಯುದ್ಧ ಮಾಡೋ. ಭೀಮಸೇನ ಮತ್ತೊಮ್ಮೆ ಯುದ್ಧ ಮಾಡಿ ಅವನನ್ನು 2 ಭಾಗವಾಗಿ ಸಿಗಿದ. ಅಲ್ಲೇ ನೋಡ್ತಾ ಇದ್ದರೆ ಆ ಭೀಮನ ಕಣ್ಣೆದುರಿನಲ್ಲಿ ಆ 2 ಭಾಗವು ಸರ 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 ಬಂದು ಥಟ್ಟನ್ನು ಸೇರಿಬಿಡ್ತಂತೆ. ಆಗ ಭೀಮ ಅಂದ, ಕೃಷ್ಣ ಏನಪ್ಪ, ನೀನು ಜರಾಸಂಧನ ಕೊಲ್ಲೋಕಲ್ಲ ನನ್ನ ಕರ್ಕೊಂಬಂದಿರೋದು, ಇನ್ಯಾಕಯ್ಯ ನನ್ನನ್ನು ಕೊಲ್ಲೋಕೆ ಇದೆಲ್ಲ ಏರ್ಪಾಡು ನಿಂದು? ಆಗ ಕೃಷ್ಣ ಹೇಳಿದ, ಅಪ್ಪ, ಒಂದು ಸಲ ಆ ಜರಾಸಂಧನನ್ನು 2 ಭಾಗವಾಗಿ ಸಿಗಿಯುವಾಗ ನನ್ನನ್ನು ನೋಡೋ. ಮಹಾನುಭಾವನಾದ ಕೃಷ್ಣ ಆಜ್ಞೆ ಮಾಡಿದೊಡನೆ ಭೀಮ ಯುದ್ಧ ಮಾಡುತ್ತಾ ಜರಾಸಂಧನನ್ನು 2 ಭಾಗವಾಗಿ ಸಿಗಿದು ಕೃಷ್ಣನನ್ನೇ ನೋಡಿದ. ಇದಕ್ಕೆ ಜ್ಞಾನಿಗಳೊಂದು ಮಾತು ಹೇಳ್ತಾರೆ. ಜರಾಸಂಧ ಎಂಬ ಅಹಂಕಾರವನ್ನು ಹೃದಯದಿಂದ ಇಬ್ಬಾಗವಾಗಿ ಸಿಗಿದಾಗ ಪರಮಾತ್ಮ ಎಂಬತಕ್ಕಂಥ ಜ್ಞಾನ ಸ್ವರೂಪಿಯಾದ ಕೃಷ್ಣನನ್ನು ನೋಡಿ ಆಗ ನಿಮಗೆ ಮುಕ್ತಿ ದೊರೆಯುತ್ತೆ ಎಂಬ ಅರ್ಥವನ್ನು ಹೇಳುತ್ತಾರಂತೆ. ಇಲ್ಲಿ 2 ಭಾಗವಾಗಿ ಸಿಗಿದ ಭೀಮ ಕೃಷ್ಣನನ್ನೇ ನೋಡಿದರೆ, ಕೃಷ್ಣ ಭೀಮನ ಎದುರಿನಲ್ಲಿ ಒಂದು ದರ್ಭೆಯನ್ನು ಹಿಡಿದು 2 ಭಾಗವಾಗಿ ಅವನ ಕಣ್ಣೆದರಗೆ ಅದನ್ನು ಸಿಗಿದು ಬಲಭಾಗವನ್ನು ಎಡಭಾಗಕ್ಕೂ ಎಡಭಾಗವನ್ನು ಬಲಭಾಗಕ್ಕೆ ಬಿಸಾಡಿದರಂತೆ. ಇದರರ್ಥ ಭೀಮನಿಗೆ ಅರಿವಾಯಿತು, ತನ್ನ ಕೈಯಲ್ಲಿದ್ದ ಬಲಭಾಗವನ್ನು ಎಡಭಾಗಕ್ಕೂ ಕೆಳಗೆ ಬಿದ್ದಿದ್ದ ಎಡಭಾಗದ ದೇಹವನ್ನು ಬಲಭಾಗಕ್ಕೂ ಬಿಸಾಡಿದ. ಆಗ ಆ 2 ದೇಹಗಳು ಪುನಃ ಒಂದಾಗಿ ಸೇರಲಾರದೆ ಸ್ವಲ್ಪ ಕಾಲವಾಗಿ ಆ ಜರಾಸಂಧನ ಪ್ರಾಣ ಹೊರಟೋಯ್ತು. ಆಗ ಭೀಮ ಕೇಳಿದ, ಕೃಷ್ಣ ಏನಪ್ಪ ನಿಜ ಹೇಳು, ಜರಾಸಂಧನ ಕೊಂದವನು ನೀನೋ ನಾನೋ? ಯಾಕಯ್ಯ, ಈ ಸೂತ್ರವನ್ನು ನೀನು ಹೇಳದೆ ಹೋಗಿದ್ರೆ ಈ ಪಾತ್ರ ನಿಲ್ತಿರ್ಲಿಲ್ಲ ಕೃಷ್ಣ. ಆದರೂ ಒಂದು ಅನುಮಾನ, ಏನಪ್ಪ, 2 ಭಾಗವಾಗಿ ಸಿಗಿದರೂ ಸಹ ಅವನ ದೇಹ ಒಂದಾಗಿ ಸೇರಲು ಕಾರಣವೇನು? ಅಯ್ಯ, ಇವನ ತಂದೆ ಬೃಹದ್ರಥ ರಾಜ ಕೌಶಿಕ ಮುನಿ ಎಂಬತಕ್ಕಂಥ ಅವರಲ್ಲಿ ವರವನ್ನು ಕೇಳಿದ, ಮಕ್ಕಳಿಲ್ಲ ಎಂದು. ಅವರೊಂದು ಮಾವಿನ ಹಣ್ಣನ್ನು ಅಭಿಮಂತ್ರಿಸಿಕೊಟ್ಟರು. ಈ ಮಹಾರಾಜನಿಗೆ 2 ಹೆಂಡತಿಯರಿದ್ದರು. ಆ ಒಂದು ಮಾವಿನ ಹಣ್ಣನ್ನು ಒಬ್ಬರಿಗೆ ಕೊಟ್ಟರೆ ಮತ್ತೊಬ್ಬರಿಗೆ ದ್ರೋಹ ಮಾಡದಂತಾಗುತ್ತೆ ಎಂದು ಮಹಾರಾಜ ಆ ಹಣ್ಣನ್ನು 2 ಭಾಗ ಮಾಡಿ 2 ಹೆಂಡತಿಯರಿಗೂ ಹಂಚಿದ. ಒಂದೇ ಕಾಲದಲ್ಲಿ ಅವರಿಬ್ಬರು ಗರ್ಭವತಿಯರಾದರು, ಮಕ್ಕಳನ್ನು ಪಡೆದರು. ಆದರೆ ದೈವಿಕ ವಿಚಿತ್ರವನ್ನು ಹೇಳಲು ಅಸಾಧ್ಯವೆನಿಸಿದೆ. ಅವರಿಬ್ಬರ ಹೊಟ್ಟೆಯಲ್ಲಿ ಅರ್ಧರ್ಧ ಭಾಗವಾದ ಒಂದು ಮಗು ಹುಟ್ಟುಬಿಡ್ತು. ಇದನ್ನು ಕಂಡು ಸಹಿಸಲಾರದೆ ಆ ಮಗುವನ್ನ ಕಾಡಿನಲ್ಲಿ ಬಿಸಾಡಿದರು. ಆ ಕಾಡಿನಲ್ಲಿ ಜರೆ ಎಂಬ ಒಬ್ಬ ರಾಕ್ಷಸಿ ವಾಸ ಮಾಡಿಕೊಂಡಿದ್ಲು. ಈ ವಿಚಿತ್ರವನ್ನು ನೋಡಿ, ಇದೇನಿದು ಹೀಗಿದೆಯಲ್ಲ, ನಮ ಶಿವಾಯ ಅಂತ ಆ 2 ಭಾಗವನ್ನ ಒಂದಾಗಿ ಕೂಡಿಸಿದಳಂತೆ. ಆ ಕೌಶಿಕ ಮುನಿಗಳ ಆಶೀರ್ವಾದ ಪ್ರಭಾವದಿಂದ ಮಗು ಪ್ರಾಣ ಬಂದುಬಿಡ್ತು. ಇದು ರಾಜನ ಮಗು ಎಂಬತಕ್ಕಂಥ ಭಾವನೆಯನ್ನು ಬಲ್ಲಂಥ ಆ ಜರೆ ಎಂಬ ರಾಕ್ಷಸಿ ಮಗುವನ್ನು ತಂದು ಮಹಾರಾಜನ ಕೈಗೆ ಕೊಟ್ಟು, ಮಹಾರಾಜ, ನಿನ್ನ ಕಾಡಿನಲ್ಲಿ ವಾಸ ಮಾಡುವವಳು ನಾನು, ಈ ಮಗುವು ನಿನ್ನದಾದ್ದರಿಂದ ಇದು ಸ್ವೀಕರಿಸು. ಮಹಾರಾಜ ಹೇಳಿದಮ್ಮ, ನಿನಗೇನಾಗಬೇಕಮ್ಮ? ಏನು ಬೇಡ ಸ್ವಾಮಿ, ನನ್ನ ಹೆಸರು ನೆನಪಿರುವಂತೆ ಈ ಮಗುವಿಗೆ ಹೆಸರಿಟ್ಟುಬಿಟ್ರೆ ಸಾಕು. ಆಗ ಪುರೋಹಿತರನ್ನು ಬರಮಾಡಿಸಿ ಈ ಮಾತು ಹೇಳಿದರೆ ಅವರೇನು ಮಾಡಿದರಂತೆ, ಜರೆ ಎನ್ನುವಳು ಸಂಧಿಸಿದ್ದರಿಂದ ಹುಟ್ಟಿದವನಾದ್ದರಿಂದ ಜರಾಸಂಧ, ಈ ರೀತಿಯಾಗಿ ನಾಮಕರಣವಾಯಿತು. ಶಿವಾನುಗ್ರಹದಿಂದ ಹುಟ್ಟಿದವನಾದ್ದರಿಂದ ರುದ್ರಾಂಶ ಸಂಭೂತನಾದಂಥ ಮಹಾನುಭಾವನಾದ ಭೀಮ, ನಿನ್ನಿಂದಲೇ ಅವನು ಹತನಾಗಬೇಕಾದ್ದರಿಂದಲೇ ಈ ನಾಟಕ ಇಷ್ಟು ದೊಡ್ಡದಾಗಿ ರಚನೆಯಾಯಿತು ಎಂದು ಹೇಳಿದನಂತೆ. ಯಾವ ರೀತಿಯಲ್ಲಾದರೂ ಸರಿಯೇ, ಜಗದೊಡೆಯನಾದ ಕೃಷ್ಣನ ಒಲಿಮೆಗೆ ಪಾತ್ರರಾದ ಪಾಂಡವರು, ಅದರಲ್ಲಿಯೂ ಮಹಾನುಭಾವನಾದ ಭೀಮ ಜರಾಸಂಧನ ಸಂಹಾರವನ್ನು ಮಾಡಿದನಂತೆ. ಅರ್ಜುನ ಕೇಳಿದ, ಕೃಷ್ಣ ಈಗೇನು ಮಾಡಬೇಕಾಗಿದೆ? ಅಯ್ಯ, ಇದಕ್ಕಿಂತಲೂ ಮುಖ್ಯವಾದ ಕಾರ್ಯ ಎಂದರೆ
ಸೆರೆಮನೆಯಲ್ಲಿ ಕಾದಿರುವ ಜನಗಳ ಬಂಧನವನ್ನು ಬಿಡಿಸುವುದು. ನಡೆ ನಡೆ ಎಂದರೆ ಅಲ್ಲಿ ಆ ಜನಗಳೆಲ್ಲ ಕೈಗಳನ್ನು ಜೋಡಿಸಿ, ನಾರಾಯಣ, ಹೇ ವಾಸುದೇವ, ನಮ್ಮನ್ನು ಕಾಪಾಡುವ ಭಾರ ನಿನ್ನದು ಎಂಬುದಾಗಿ ಪರಮಾತ್ಮನ ಸ್ಮರಣೆ ಮಾಡುತ್ತಿದ್ದಾರೆ. ನಾರಾಯಣ ಚರಿತಾಮೃತ ಪಾನ, ನಾರಾಯಣ ಚರಿತಾಮೃತ ಪಾನ, ಸೋಮಪಾನ ಶತಕೋಟಿ ಸಮಾನ. ಸೋಮಪಾನ ಶತಕೋಟಿ ಸಮಾನ, ನಾರಾಯಣ ಚರಿತಾಮೃತ ಪಾನ. ಶ್ರೀರಂಗಧಾಮ ಸರಸೀರುಹಾಕ್ಷಂ, ಶ್ರೀರಂಗಧಾಮ ಸರಸೀರುಹಾಕ್ಷಂ. ನಾರಾಯಣ 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 ಚರಿತಾಮೃತ ಪಾನಂ. ಎಲ್ಲರೂ ನಾರಾಯಣ ಸ್ಮರಣೆಯನ್ನು ಮಾಡುವಾಗ ಜಗದೊಡೆಯನಾದ ಕೃಷ್ಣ ಬಂದು ಅವರ ಸೆರೆಯನ್ನೆಲ್ಲ ಬಿಡಿಸಿ, ಅಯ್ಯ, ಇದೋ ನಿಮ್ಮ ಪ್ರಾರ್ಥನೆಯಿಂದ ಬಂದಿದ್ದೇನೆ ಸ್ವಾಮಿ, ನಮ್ಮಿಂದ ಏನಾಗಬೇಕು? ಏನೂ ಇಲ್ಲ, ಧರ್ಮರಾಜ ರಾಜಸೂಯಾಗವನ್ನು ಮಾಡುತ್ತಿದ್ದಾನಾದ್ದರಿಂದ ನೀವು ಅಲ್ಲಿಗೆ ಬಂದು ಅವನಿಗೆ ಸಹಾಯವನ್ನು ಮಾಡಿ ಎಂದಾಗ ಆ 100 ಜನ ರಾಜರನ್ನು ಕರೆತಂದಿದ್ದೇ ಧರ್ಮರಾಜನಿಗೆ ಒಪ್ಪಿಸಿದನಂತೆ. ಧರ್ಮರಾಜ ಕಂಡ, ದೇವಾ, ನಿನ್ನ ಆಶೀರ್ವಾದದಿಂದ ಯಾಗ ಪ್ರಾರಂಭ ಮಾಡಲು ಒಳ್ಳೆಯ ಸಮಯವಾಗಿದೆ ಎಂದಾಗ ಅರ್ಜುನ ಉತ್ತರ ದಿಕ್ಕಿಗೂ, ಭೀಮ ಪೂರ್ವಕ್ಕೂ, ಸಹದೇವ ದಕ್ಷಿಣಕ್ಕೂ, ನಕುಲ ಪಶ್ಚಿಮ ದಿಕ್ಕಿಗೂ ಹೋಗಿ ಅಪಾರವಾದ ಐಶ್ವರ್ಯವನ್ನು ತಂದಾಗ ಮಹಾನುಭಾವನಾಗಿರ್ತಕ್ಕಂಥ ಧರ್ಮರಾಜ ರಾಜಸೂಯವನ್ನು ಅವಿಚ್ಛಿನ್ನವಾಗಿ ನೆರವೇರಿಸಿ ಕೃಷ್ಣನಿಗೆ ಅಗ್ರಪೂಜೆಯನ್ನು ಸಲ್ಲಿಸಿ ಸಮಸ್ತ ಜನಗಳಿಂದಲೂ ಕೂಡ ಪ್ರೀತಿಗೆ ಪಾತ್ರನಾಗಿ ಸಾಂಗವಾಗಿ ರಾಜಸೂಯಾಗವನ್ನ ತಾನು ಮುಗಿಸಿದ್ದಾನೆ ಎಂದ ಮೇಲೆ ಕೃಷ್ಣನ ಒಲಿಮೆಯಿಂದ ಯಾಗವನ್ನು ಮುಗಿಸಿರಬಹುದಾದ ಆ ಪಾಂಡವರ ಚರಿತ್ರೆಯನ್ನು ಕೇಳಿದ ಎಲ್ಲರಿಗೂ ಪರಮಾತ್ಮನ ಅನುಗ್ರಹ ಬೀರಲಿ ಎಂಬುದಾಗಿ ಮಂಗಳವನ್ನು ಪಾಡುತ್ತಾ ಈ ರಾಜಸೂಯಾಗದ ಅಥವಾ ಶ್ರೀ ಕೃಷ್ಣ ಜರಾಸಂಧ ಎಂಬ ಕಥಾಭಾಗವನ್ನ ಸಮಾಪ್ತಿಯನ್ನು ಮಾಡೋಣ.